ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಸಂಕ್ರಾಂತಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕರ ಸಂಕ್ರಾಂತಿ ರೈತರ ಪಾಲಿಗೆ ಸುಗ್ಗಿ ಹಬ್ಬವಾದ್ರೆ ಹೆಣ್ಣು ಮಕ್ಕಳ ಪಾಲಿಗೆ ಎಳ್ಳು ಬೆಲ್ಲವನ್ನ ಬೀರುವಂತಹ ಹಬ್ಬ. ಜೊತೆಗೆ ಮಕರ ಸಂಕ್ರಾಂತಿ ಕೇವಲ ಹಬ್ಬ ಮಾತ್ರ ಅಲ್ಲ, ಈ ದಿನ ಪ್ರಕೃತಿಯಲ್ಲಿ ಬದಲಾವಣೆ ಆಗುತ್ತೆ. ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸ್ತಾರೆ. ಹೀಗಾಗಿ ಮಕರ ಸಂಕ್ರಾಂತಿಯ ವಿಶೇಷತೆ ಏನು, ಜೊತೆಗೆ ಯಾವ ಯಾವ ಭಾಗದಲ್ಲಿ ಯಾವ ರೀತಿ ಈ ಹಬ್ಬವನ್ನ ಆಚರಿಸ್ತಾರೆ, ಈ ದಿನ ಎಳ್ಳು ಬೆಲ್ಲವನ್ನ ಯಾಕೆ ಬೀರ್ತಾರೆ, ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀ ಪ್ರಣವ ಶರ್ಮಾ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಮತ್ತೆ ತಮಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಗುರೂಜಿ, ಮೊದಲಿಗೆ ಈ ಮಕರ ಸಂಕ್ರಾಂತಿ ಅಂತ ಅಂದ್ರೆ ಒಂದ್ ಕಡೆ ಸುಗ್ಗಿ ಹಬ್ಬ ಅಂತ ಅಂತಾರೆ, ಇನ್ನೊಂದ್ ಕಡೆ ಗಾಳಿಪಟದ ಹಬ್ಬ ಅಂತ ಹೇಳ್ತಾರೆ. ಜೊತೆಗೆ ಈಗ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಪೊಂಗಲ್ ಅಂತಲೂ ಕೂಡ ಇದನ್ನ ಕರೀತಾರೆ. ಈ ಮಕರ ಸಂಕ್ರಾಂತಿ ಹಬ್ಬದ ವೈಶಿಷ್ಟ್ಯತೆ ಏನು ಅಂತ? ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋ ಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ನಮ್ಮ ಸನಾತನ ಆರ್ಷ ಸಂಸ್ಕೃತಿ ಯಾವ ರೀತಿ ಇದೆ ಅಂತಂದರೆ, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಜೀವನದ ಮೇಲೆ, ಮನುಷ್ಯನ ಜೀವನದ ಮೇಲೆ ಹೇಗೆ ಬದಲಾವಣೆಯನ್ನು ತರಬಹುದು, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಮನುಷ್ಯನ ಜೀವನದ ಮೇಲೆ ಯಾವ ರೀತಿ ಪರಿಣಾಮವನ್ನು ತೋರಿಸ್ಬೋದು ಅನ್ನುವಂತಹ ನೆಲೆಗಟ್ಟಿನಲ್ಲಿ ನಮ್ಮ ಸಂಸ್ಕೃತಿ ಆಚರಣೆಗಳು ಅನ್ನುವಂಥದ್ದು ಬಂದಿದೆ. ಹಾಗಾಗಿ ಹಿಂದಿನ ಋಷಿಮುನಿಗಳು ಈಗ ಸಾಧಾರಣವಾಗಿ ಪ್ರಕೃತಿಯಲ್ಲಿ ನಮಗೇನೋ ಒಂದು ಹವಾಮಾನ ವೈಪರೀತ್ಯದಿಂದ ಒಂದು ಪ್ರದೇಶದಲ್ಲಿ ಸೈಕ್ಲೋನ್ ಉಂಟಾಯಿತು ಅಂತ ಅಂದ್ಕೊಳ್ಳೋಣ. ಅದು ಮನುಷ್ಯನ ಜೀವನದ ಮೇಲೆ ಖಂಡಿತವಾಗಿ ಒಂದು ರೀತಿ ಪರಿಣಾಮ ಉಂಟು ಮಾಡುತ್ತೆ. ಆ ಥರ ಇನ್ನೂ ಅನೇಕ ಬದಲಾವಣೆಗಳು ಅನ್ನುವಂಥದ್ದು ಏನೇನು ಪ್ರಕೃತಿಯಲ್ಲಿ ಸಹಜವಾಗಿ ಆಗತ್ತೆ. ಅದಕ್ಕೆ ಪೂರಕವಾಗಿರುವಂತಹ ರೀತಿಯಲ್ಲಿ ನಮ್ಮ ಜೀವನ ಶೈಲಿ ಇತ್ತು ಅಂತಾದರೆ ನಮಗೆ ಕ್ಷೇಮವಾಗಿರುತ್ತೆ. ಅದನ್ನು ಪ್ರಧಾನವಾಗಿ ಇಟ್ಟುಕೊಂಡು, ಆ ಒಂದು ಚಿಂತನೆಯನ್ನು ಇಟ್ಟುಕೊಂಡು ನಮ್ಮ ಋಷಿಮುನಿಗಳು ನಮಗೆ ಸಂಪ್ರದಾಯಗಳಾಗಿ ಅದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಸಂಕ್ರಮಣ ಅನ್ನುವಂಥದ್ದು ಅಥವಾ ಮಕರ ಸಂಕ್ರಾಂತಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ಒಂದು ಪರ್ವಕಾಲ. ಸೂರ್ಯ ತನ್ನ ಗತಿಯನ್ನು ಬದಲಿಸಿ ಮಕರ ರಾಶಿಗೆ ಸಂಚಾರವನ್ನು ಮಾಡ್ತಾನೆ. 12 ತಿಂಗಳುಗಳು, ಇದನ್ನು ನಾವು ಸೌರ ಮಾಸಗಳು ಅಂತ ಕರಿತೀವಿ. ಅದರಲ್ಲಿ ಮಕರದಿಂದ ಕರ್ಕಾಟಕದವರೆಗೆ ಇರುವಂತಹ ಈ 6 ರಾಶಿಗಳಲ್ಲಿ ಸಂಚಾರ ಮಾಡಬೇಕಾದ್ರೆ ಅದನ್ನು ಉತ್ತರಾಯಣ ಅಂತ ಕರಿತೇವೆ. ಮತ್ತು ಕರ್ಕಾಟಕ ರಾಶಿಯಿಂದ ಮಕರ ರಾಶಿವರೆಗೆ ಇರುವಂತಹ 6 ರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ಅದನ್ನು ದಕ್ಷಿಣಾಯಣ ಅಂತ ಕರಿತೇವೆ. ಹಾಗಾಗಿ ನಾವು ಬೆಳಗ್ಗೆ ಎದ್ದು ಸೂರ್ಯ ಪೂರ್ವದಲ್ಲಿ ಉದಯ ಆಗೋದನ್ನು ನೋಡಿದಾಗ ಅದರಿಂದ ಪಶ್ಚಿಮದಲ್ಲಿ ಸೂರ್ಯ ಮುಳುಗಬೇಕಾದ್ರೆ ದಕ್ಷಿಣ ದಿಕ್ಕಿನಲ್ಲಿ ದಕ್ಷಿಣ ಭಾಗಕ್ಕೆ ಸೂರ್ಯನ ಸಂಚಾರ ಇರುವಂಥದ್ದು ದಕ್ಷಿಣಾಯನ ಅಂತ. ಇದನ್ನ ಇವತ್ತು ಟೆಲಿಸ್ಕೋಪ್ನಲ್ಲಿ ಕಂಡು ಹಿಡಿದಿದ್ದಾರೆ. ಆದರೆ ಇದನ್ನ ಸಾವಿರಾರು ವರ್ಷಗಳ ಮುಂಚೆಯೇ ನಮ್ಮ ಸಂಸ್ಕೃತಿಯಲ್ಲಿ ನಮಗೆ ಆಯನಗಳು ಅಂತ 2 ಆಯನಗಳನ್ನು ಹೇಳಿದ್ದಾರೆ. ಉತ್ತರಾಯಣ ಮತ್ತು ದಕ್ಷಿಣಾಯಣ ಈ 2 ಬರುವಂತಹ ಕಾಲಗಳು ಕೂಡ ನಮಗೆ ವಿಶೇಷ. ಆ ಒಂದು ಸಂಚಾರ ಆಗುವಂಥ ಟ್ರಾನ್ಸಿಟ್ ಪೀರಿಯಡ್ ಅಂತ ನಾವೇನು ಹೇಳ್ತೀವಿ. ಸಂಕ್ರಾಂತಿಯನ್ನು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ, ಮತ್ತು ಕರ್ಕಾಟಕ ಸಂಕ್ರಮಣವನ್ನು ದಕ್ಷಿಣಾಯಣ ಪುಣ್ಯಕಾಲ ಅಂತ ಹೇಳಿ ವಿಧವಾಗಿರುವಂತಹ ಆ ಸಮಯದಲ್ಲಿ ಆಚರಣೆಯನ್ನು ಮಾಡುವಂಥದ್ದು, ಮತ್ತು ಸಂಕ್ರಾಂತಿಯನ್ನು ಹಬ್ಬವಾಗಿ ಆಚರಣೆಯನ್ನು ಮಾಡುವಂಥದ್ದು ನಮಗೆ ಹಿಂದಿನಿಂದ ಸಂಪ್ರದಾಯವಾಗಿ ಬಂದಿರುವಂಥದ್ದು. ಅದರಲ್ಲಿ ಮಕರ ರಾಶಿಗೆ ಸಂಚಾರ ಮಾಡಿ 1 ತಿಂಗಳ ಕಾಲ ಮಕರ ರಾಶಿಯಲ್ಲಿ ಸೂರ್ಯ ಸಂಚಾರವನ್ನು ಮಾಡ್ತಾನೆ. ಇದನ್ನು ಮಕರ ಮಾಸ ಅಂತ. ಅದಾದ ಮೇಲೆ ಕುಂಭಮಾಸ, ಮೀನಮಾಸ, ಮೇಷಮಾಸ, ಇದನ್ನು ಸೌರ ಮಾಸಗಳು ಅಂತ ಕರಿತೀವಿ. ಇದು ಬಿಟ್ಟು ಚಾಂದ್ರಮಾನ ಮಾಸಗಳು ಇದೆ. ನಮಗೆ ಗೊತ್ತಿರೋಂಗೆ ಚೈತ್ರ, ವೈಶಾಖ ಇತ್ಯಾದಿ ಮಾಸಗಳನ್ನು ಚಾಂದ್ರಮಾನ ಮಾಸಗಳು ಅಂತ ಕರಿತೀವಿ. ಹಾಗಾಗಿ ಸೂರ್ಯನ ಗತಿಯಿಂದ ಅಥವಾ ಚಂದ್ರನ ಗತಿಯಿಂದ ಒಟ್ಟು 12 ಮಾಸಗಳನ್ನು ನಾವು ಹೇಳ್ತೇವೆ. ಸೌರ ಮಾಸದಲ್ಲಿ ಮಕರ ಮಾಸ ಈ ಮಕರ ಸಂಕ್ರಾಂತಿಯಿಂದ ಪ್ರಾರಂಭವಾಗುವಂಥದ್ದು. ಮಕರ ಸಂಕ್ರಾಂತಿ ಅಂದ್ರೆ ಏನು? ಸಂಕ್ರಮಣ, ಸಮ್ಯಕ್, ಮುಂದೆ ಅಥವಾ ಒಳ್ಳೆಯ ಕಡೆ ಕ್ರಮಿಸುವಂಥದ್ದು. ಯಾರು ಕ್ರಮಿಸ್ತಾರೆ?
ಸೂರ್ಯ ಕ್ರಮಿಸ್ತಾನೆ. ಇನ್ನು ಮುಂದೆ ಉತ್ತರಾಯಣ ಪುಣ್ಯಕಾಲ ನಮಗೆ ಎಲ್ಲ ಪೂಜೆ ಪುನಸ್ಕಾರ, ಮದುವೆ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳಿಗೆ, ಗೃಹ ಪ್ರವೇಶಾದಿ ಶುಭ ಕಾರ್ಯಗಳಿಗೆ ಪೂರಕವಾಗಿರುವಂತಹ ಸಮಯ. ಹಾಗಾಗಿ ಇನ್ನು 6 ತಿಂಗಳ ಕಾಲ ಶುಭ ಕಾರ್ಯಗಳು ಅನ್ನುವಂಥದ್ದು ಹೆಚ್ಚಾಗಿ ನಡೀತದೆ. ಅಂದ್ರೆ ದಕ್ಷಿಣಾಯಣದಲ್ಲಿ ನಡೆಯಲ್ವಾ ಅಂತಂದ್ರೆ, ದಕ್ಷಿಣಾಯಣದಲ್ಲಿ ದೇವರ ಉಪಾಸನೆ ಅನುಷ್ಠಾನಕ್ಕೆ ಪ್ರಧಾನ. ಆದರೆ ಉತ್ತರಾಯಣದಲ್ಲಿ ಈ ಷೋಡಶ ಸಂಸ್ಕಾರಗಳು ಅಂದ್ರೆ ಮದುವೆ, ನಾಮಕರಣ, ಮುಂಜಿ ಇತ್ಯಾದಿ ಸಂಸ್ಕಾರಗಳು, ಗೃಹ ಪ್ರವೇಶಾದಿಗಳು, ದೇವತಾ ಪ್ರತಿಷ್ಠೆಗಳು, ಇದೆಲ್ಲವನ್ನ ಕೂಡ ನಾವು ಉತ್ತರಾಯಣ ಪುಣ್ಯಕಾಲದಲ್ಲೇ ಮಾಡ್ತೇವೆ. ಹಾಗಾಗಿ ಈ ಮಾರ್ಚ್, ಏಪ್ರಿಲ್, ಮೇ ತಿಂಗಳಿನಲ್ಲಿ ವಿವಾಹಗಳು ಅಧಿಕ. ಬೇರೆ ಈ ಶ್ರಾವಣ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ, ಆಶ್ವೀಜ ಮಾಸದಲ್ಲಿ ವಿವಾಹಗಳು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ನಮಗೆ ವಿವಾಹ ಸಂಸ್ಕಾರಕ್ಕೆ ಹೇಳಿರುವಂತಹ ಕಾಲವೇ ಮಾಘಾದಿ ಪಂಚಕ ಅಂತ ಕರಿತೀವಿ. ಮಾಘ, ಪಾಲ್ಗುಣ, ಚೈತ್ರ, ವೈಶಾಖ, ಜ್ಯೇಷ್ಠ ಈ 5 ಮಾಸಗಳು ನಮಗೆ ಎಲ್ಲ ಸಂಸ್ಕಾರಗಳಿಗೂ ಕೂಡ ಶ್ರೇಷ್ಠವಾಗಿರುವಂತಹ ಮಾಸಗಳು ಅಂತ. ಹಾಗಾಗಿ ಸೂರ್ಯ ಏನು ಗತಿಯನ್ನ ಬದಲಾವಣೆಯನ್ನ ಮಾಡಿ ಉತ್ತರಕ್ಕೆ ಗತಿಯನ್ನ ಮಾಡ್ತಾನೆ, ಅಂತಹ ಪುಣ್ಯಕಾಲ ಈ ಮಕರ ಸಂಕ್ರಮಣ. ಸಂಕ್ರಾಂತಿ ಅಂತ ಕರಿತೀವಿ. ಕ್ರಾಂತಿ ಅಂದ್ರೆ ಏನು? ರೆಸಲ್ಯೂಷನ್. ಹಾಗಾಗಿ ಸಂಕ್ರಾಂತಿ ಅಂದ್ರೆ ನಾವು ಅದನ್ನ ಹೇಗೆ ಅರ್ಥೈಸ್ಬೋದು ಅಂತಂದ್ರೆ, ಒಳ್ಳೆಯ ರೆಸಲ್ಯೂಷನ್. ಒಳ್ಳೆಯ ರೆಸಲ್ಯೂಷನ್ ಅನ್ನೋ ತರದ್ದು ಪ್ರತಿ ಮನುಷ್ಯ ಮಾಡ್ತಾ ಇರ್ಬೇಕು. ಅದಕ್ಕೆ ವಾಸ್ತವವಾಗಿ ಒಂದು ದಿನವೋ ನಿರ್ದಿಷ್ಟವಾಗಿರುವಂತಹ ಗಳಿಗೆಯೋ ಬೇಡ. ಆದ್ರೂ ಕೂಡ ಯಾವ್ದಾದ್ರು ಒಂದು ಇದ್ದ ಪಕ್ಷದಲ್ಲಿ ನಾವು ಹೆಚ್ಚಾಗಿ ಮಾಡ್ತೇವೆ ಅಲ್ವಾ. ಈಗ ಎಕ್ಸಸೈಸ್ ಮಾಡುವಂತವರಿಗೆ ಜಿಮ್ಮಿನಲ್ಲಿ ಇರುವಂತಹ ಉಪಕರಣಗಳಿದ್ರೆ ಎಕ್ಸಸೈಸ್ ಮಾಡ್ಲಿಕ್ಕೆ ಪೂರಕವಾಗಿ, ಹಾಗೆ ರೆಸಲ್ಯೂಷನ್ ಅನ್ನ ಮಾಡ್ಲಿಕ್ಕೆ ಪೂರಕವಾಗಿರುವಂತಹ ದಿವಸ ನಮಗೆ ಸಂಪ್ರದಾಯಬದ್ಧವಾಗಿ ಯಾವ್ದಾದ್ರು ಇದೆ ಅಂತಂದ್ರೆ ಅದು ಈ ಮಕರ ಸಂಕ್ರಾಂತಿ. ಅದಕ್ಕೆ ಸಂಕ್ರಾಂತಿ, ಒಳ್ಳೆಯ ಕ್ರಾಂತಿಯನ್ನ ಮಾಡಬೇಕು. ನಮ್ಮ ಜೀವನದಲ್ಲಿ ನಮ್ಮ ದೊಡ್ಡ ಕಾಂಪಿಟೆಂಟ್ ಯಾರು, ನಾವು ಯಾರ ಜೊತೆಗೆ ಕಾಂಪಿಟೇಷನ್ ಅನ್ನ ಮಾಡ್ಬೇಕು ಅಂದ್ರೆ ನಮ್ಮ ಜೊತೆಗೇನೆ, ಬೇರೆಯವ್ರ ಜೊತೆಗಲ್ಲ. ಹಾಗಾಗಿ ನಿನ್ನೆಗಿಂತ ಇವತ್ತು ನಾನು ಹೇಗೆ ಅಭಿವೃದ್ಧಿಯನ್ನ ಹೊಂದುವಂಥದ್ದು, ಕಳೆದ ವರ್ಷಕ್ಕಿಂತ ಈ ವರ್ಷ ನಾನು ಹೇಗೆ ಮೇಲೆ ಹೋಗುವಂಥದ್ದು, ಅಂತಹ ಒಂದು ರೆಸಲ್ಯೂಷನ್ ಅನ್ನ ನಾನು ಬೆಳೆಸ್ಕೋಬೇಕು ಅಂತಂದ್ರೆ ಮಕರ ಸಂಕ್ರಮಣ ಪೂರಕವಾಗಿರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮತ್ತೆ ನಮ್ಮ ಎಲ್ಲ ಒಂದು ಜೀವನ ಶೈಲಿ ಸಂಕ್ರಾಂತಿ ಅನ್ನುವಂಥದ್ದು ಸುಗ್ಗಿಯ ಕಾಲ. ಹಾಗಾಗಿ ನಮ್ಮ ಎಲ್ಲ ಕಾಲವನ್ನು ಕೂಡ ನಮ್ಮ ಒಂದು ಸಂಪ್ರದಾಯದ ಜೊತೆಗೆ ಬೆರೆತು ಹೋಗ್ಬಿಟ್ಟಿದೆ. ಎಲ್ಲ ಯಾವ ಟೈಮಲ್ಲಿ ಏನೇನು ಆಗಬೇಕು, ಈ ಪ್ರಕೃತಿಯಲ್ಲಿ ಏನೇನು ಬದಲಾಗತ್ತೆ, ಅದು ಕೇವಲ ಪ್ರಕೃತಿಯಲ್ಲಿ ಇರುವಂತಹ ಒಂದು ವಿಚಾರ ಅಂತ ತಿಳ್ಕೊಳ್ಳದೆ ಅದು ನನ್ನ ಜೀವನ ವಿಧಾನ ಅಂತ ತಿಳ್ಕೊಂಡಿರುವಂಥದ್ದು. ಹಾಗಾಗಿ ನಾವು ಪ್ರಪಂಚಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಎಷ್ಟೋ ರೋಗಗಳು ಭಾರತದಲ್ಲಿ ಕಡಿಮೆ. ಉದಾಹರಣೆಗೆ ನೋಡಿ, ಇಷ್ಟು ದಿವಸಗಳ ಕಾಲ 1 ತಿಂಗಳು ಧನುರ್ಮಾಸ ಇತ್ತು. ಧನುರ್ಮಾಸದಲ್ಲಿ ನಾವು ಚಳಿಗಾಲ ಗೊತ್ತು ನಮ್ಗೆ. ಇನ್ನು ಮುಂದೆ ಮಾಘ ಮಾಸದವರೆಗೆ, ಸಂಕ್ರಾಂತಿಯಿಂದ ಮಾಘ ಮಾಸದವರೆಗೆ ಚಳಿ ಒಂದ್ ರೀತಿ ಸ್ವಲ್ಪ ವ್ಯತ್ಯಾಸವಾಗಿ ಬರುವಂತಹ ರೀತಿಯಲ್ಲಿ ಆಗತ್ತೆ. ಸಹಜವಾಗಿ ಚರ್ಮ ಒಡೆಯತ್ತೆ. ಚರ್ಮ ಸಹಜವಾಗಿ ಒಡಿಬೇಕು ಅಂತಂದ್ರೆ ಒಡೆದಾಗ ನಾವ್ ಏನ್ ಮಾಡ್ತೇವೆ ಇವತ್ತಿನ ಕಾಲಕ್ಕೆ? ಅದಕ್ಕೆ ಎಣ್ಣೆ ಹಚ್ಕೊಳ್ಳೋದು, ಕ್ರೀಮ್ ಅನ್ನ ಹಚ್ಕೊಳ್ಳೋದು, ವ್ಯಾಸ್ಲಿನ್ ಅನ್ನ ಹಚ್ಕೊಳ್ಳೋದು, ಇದು ಬಾಹ್ಯವಾಗಿ ಮಾಡ್ತೇವೆ. ವಾಸ್ತವವಾಗಿ ಆಯುರ್ವೇದ ಶಾಸ್ತ್ರ ಹೇಳುತ್ತೆ, ಹೊರಗಡೆಯಿಂದ ನೀವ್ ಏನ್ ಮಾಡಿದ್ರು ಕೂಡ ಅದು ಪೂರಕವಲ್ಲ, ಒಳಗಡೆ ಆಹಾರ ಅನ್ನುವಂಥದ್ದು ನಿಮಗೆ ತುಂಬಾ ಮುಖ್ಯ ಅಂತ. ಹಾಗಾಗಿ ನಾವು ಎಲ್ಲ ಪದಾರ್ಥಗಳಲ್ಲಿ, ಜಿಡ್ಡಿನ ಪದಾರ್ಥಗಳಲ್ಲಿ ನಮ್ಮ ಚರ್ಮಕ್ಕೆ ಸರ್ವಶ್ರೇಷ್ಠವಾಗಿರುವಂತಹ ಜಿಡ್ಡು ಯಾವ್ದಾದ್ರು ಇದೆ ಅಂತಂದ್ರೆ ಅದು ಕೊಬ್ಬರಿಯಿಂದ ಮಾಡಿರುವಂತಹ ಎಣ್ಣೆ. ತಾಯಿಯ ಹಾಲಿನಲ್ಲಿ ಇರುವಷ್ಟು ತುಂಬಾ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಪ್ರೋಟೀನ್ ಅನ್ನುವಂಥದ್ದು ನಮಗೆ ಕೊಬ್ಬರಿ ಎಣ್ಣೆಯಲ್ಲಿ ಸಿಗತ್ತೆ. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ತಲೆಗೆ ಇತ್ಯಾದಿ ಎಲ್ಲ ಕೊಬ್ಬರಿ ಎಣ್ಣೆ ಅಧಿಕವಾಗಿ ನಿತ್ಯದಲ್ಲಿ ಬಳಸುವಂತಹ ಸಂಪ್ರದಾಯ. ಹಾಗಾಗಿ ಕೊಬ್ಬರಿಯನ್ನ, ಕಡಲೆಕಾಯಿಯನ್ನ, ಎಳ್ಳನ್ನ, ಈ ರೀತಿಯಾಗಿರುವಂತಹ ಪದಾರ್ಥಗಳನ್ನ ಸೇರಿಸಿ ಒಂದು ಎಳ್ಳನ್ನ ಬೀರುವಂತದ್ರ ಮುಖಾಂತರ, ಬೀರಿದ ಮೇಲೆ ನಾವು ಸಹಜವಾಗಿ ತಿಂತೀವಿ. ತಿಂದ ಮೇಲೆ ನಮ್ಮ ದೇಹದಲ್ಲಿ ಎಣ್ಣೆಯ ಅಂಶ ಸಹಜವಾಗಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಯಿತು ಅಂತಂದ್ರೆ ಚಳಿಗೆ ನಮ್ಮನ್ನ ನಾವು ರಕ್ಷಣೆಯನ್ನ ಮಾಡ್ಕೋಬಹುದು. ಮೇಲ್ಗಡೆಯಿಂದ ಹೊತ್ಕೊಳ್ಳುವಂಥದ್ದು ಎಷ್ಟೇ ಆದ್ರೂ ಕೂಡ ಚಳಿಯಿಂದ ರಕ್ಷಣೆ ಮಾಡಬೇಕು ಅಂದ್ರೆ ಸ್ಕಿನ್ನಿನ ಕೆಳಗಡೆ ಫ್ಯಾಟ್ ಅನ್ನೋ ತರ ಚೆನ್ನಾಗಿರ್ಬೇಕು. ಹಾಗಾಗಿ ಸ್ಕಿನ್ನಿನ ಕೆಳಗಡೆ ಫ್ಯಾಟ್ ಅನ್ನೋ ತರ ಚೆನ್ನಾಗಿರ್ಬೇಕು ಅಂತಂದ್ರೆ ನಮಗೆ ಒಳ್ಳೆಯ ಫ್ಯಾಟ್ಸ್ ಅನ್ನೋ ತರದ್ದು ದೇಹಕ್ಕೆ ಬೇಕು ಅಂತಂದ್ರೆ ಈ ಪದಾರ್ಥಗಳನ್ನ ತಿನ್ಬೇಕು. ಅದಕ್ಕೆ ದೇವರು ಕೂಡ ಸೃಷ್ಟಿಯಲ್ಲೂ ಹಾಗೆ ಮಾಡಿದ್ದಾನೆ. ಈ ಸಮಯದಲ್ಲೇ ಕಡಲೆಕಾಯಿ ನಮಗೆ ಜಾಸ್ತಿ ಬರುತ್ತೆ, ಈ ಸಮಯದಲ್ಲೇ ಎಳ್ಳು ನಮಗೆ ಜಾಸ್ತಿ ಬೆಳೆಯುತ್ತೆ. ಅಂದ್ರೆ ನಮಗೆ ಯಥಾ ಪಿಂಡಾಂಡ ತಥಾ ಬ್ರಹ್ಮಾಂಡ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ಈ ಶರೀರ ಏನಿದೆ ಅದರ
ಅನುಸಾರವಾಗಿ ಬ್ರಹ್ಮಾಂಡವು ಇದೆ ಅಂತ. ಹಾಗಾಗಿ ಪ್ರಕೃತಿಯಲ್ಲಿ ಆ ಸಮಯಕ್ಕೆ ಆ ಋತುವಿನಲ್ಲಿ ಏನು ಹೇರಳವಾಗಿ ಬೆಳೆಯುತ್ತೆ ಅದು ನಮ್ಮ ದೇಹಕ್ಕೆ ಆ ಕಾಲಕ್ಕೆ ಬರಬಹುದಾಗಿರುವಂತಹ ಅನಾರೋಗ್ಯಗಳನ್ನ ನಿವೃತ್ತಿ ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಸಂಶಯ ಇಲ್ಲ. ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ಮಕ್ಕಳಿಗೆ ಎಲ್ಚಿ ಹಣ್ಣು ಇದೆಲ್ಲ ತುಂಬಾ, ಎಲ್ಚಿ ಹಣ್ಣಲ್ಲಿ ಇವತ್ತು ನಾವು ಅಂದ್ಕೋತೀವಿ ವಿಟಮಿನ್ ಸಿ ಇತ್ಯಾದಿ ಬೇಕು ಅಂತ, ಆದ್ರೆ ಸಹಜವಾಗಿ ಆ ಎಲ್ಚಿ ಹಣ್ಣಿನಲ್ಲಿ ಸಿಕ್ಕಾಪಟ್ಟೆ ವಿಟಮಿನ್ ಅನ್ನೋ ತರದ್ ಇರುತ್ತೆ, ವಿಟಮಿನ್ ಸಿ ಅನ್ನೋ ತರದ್ದು. ಅದನ್ನ ಮಕ್ಕಳಿಗೆ ಒಂದು ಅಭಿಷೇಕದ ರೀತಿಯಲ್ಲಿ ಒಂದು ಮಾಡಿ ಆರತಿಯನ್ನ ಮಾಡಿ ಅದನ್ನ ಹೇರಳವಾಗಿ ತಿನ್ನೋ ತರದ್ದು. ಆಮೇಲೆ ಕಬ್ಬಿನ ಒಂದು ಹಾರ್ವೆಸ್ಟ್, ಅದರ ಸುಗ್ಗಿ ಕೂಡ ಇವಾಗಲೇ ಕಬ್ಬು ಕೂಡ ಹೇರಳವಾಗಿ ಬೆಳೆಯುತ್ತೆ. ಹಾಗಾಗಿ ಇವತ್ತು ನಾವು ಸಕ್ಕರೆ ಬೆಲ್ಲವನ್ನ ಅಧಿಕವಾಗಿ ಬಳಸ್ತಾ ಇದೀವಿ, ಆದ್ರೆ ಹಿಂದೆ ಕಬ್ಬು ಅನ್ನೋದು ಕೂಡ ಒಂದು ರೀತಿ ತರಕಾರಿ ಹಣ್ಣು ಹೇಗೋ ಅದು ಕೂಡ ಒಂದು ಆಹಾರ ಪದಾರ್ಥವಾಗಿ ಇತ್ತು. ಹಾಗಾಗಿ ಆ ಕಬ್ಬನ್ನು ಕೂಡ ಅದರ ಜೊತೆಗೆ ಬೀರೋದ್ರಿಂದ ಕಬ್ಬಿನ ಬೆಳೆಗೂ ಅನ್ನುವಂಥದ್ದು ಒಂದು ಅದು ಜನಗಳಿಗೆ ತಲುಪತ್ತೆ. ಹಾಗಾಗಿ ಆಧ್ಯಾತ್ಮಿಕವಾಗಿ ಸೂರ್ಯ ಗತಿಯನ್ನ ಬದಲಿಸ್ತಾನೆ, ಅವಾಗ ನನ್ನ ಮನಸ್ಸಿನ ಗತಿಯೂ ಕೂಡ ಬದಲಾವಣೆ ಆಗಬೇಕು ಒಳ್ಳೆ ಕಡೆಗೆ. ಹಾಗಾಗಿ ಆ ರೆಸಲ್ಯೂಷನ್ ಅನ್ನ ಮಾಡ್ಲಿಕ್ಕೆ, ಆ ಕ್ರಾಂತಿಯನ್ನ ಮಾಡ್ಲಿಕ್ಕೆ ಇದು ಪೂರಕವಾಗಿರುವಂತಹ ಸಮಯ. ಹಾಗಾಗಿ ನನ್ನ ಮನಸ್ಸಿನಲ್ಲಿ ನಾನು ನಾಳೆ ಇನ್ನೂ ಶ್ರೇಷ್ಠನಾಗುವಂತಹ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕಾಗಿರಬಹುದು, ನನ್ನ ದೇಹವನ್ನ ಈ ಚಳಿಯಿಂದ ಇವಾಗಿರುವಂತಹ ಒಂದು ತಾಪಮಾನಗಳಿಗೆ ರಕ್ಷಣೆ ಮಾಡಿಕೊಳ್ಳುವಂಥದ್ದು, ಅದರ ಜೊತೆಗೆ ಇನ್ನೂ ಅನೇಕ ಪುಣ್ಯದ ಕೆಲಸವನ್ನ ಮಾಡಿ ಪ್ರಾಕೃತಿಕವಾಗಿ ಸಾಮಾಜಿಕವಾಗಿ ನಾನು ಬೆಳಿಲಿಕ್ಕೆ ಯಾವ ರೀತಿಯಾಗಿರುವಂತಹ ಪೂರಕವಾಗಿರುವಂತಹ ಕೆಲಸ ಇದೆಯೋ ಅದನ್ನ ಸಂಕ್ರಮಣದಂದು ಮಾಡುವಂತಹ ಹಬ್ಬವಾಗಿ ನಮಗೆ ಋಷಿಮುನಿಗಳು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹಿಂದೂಗಳ ಹಬ್ಬ ಅಂತಂದ್ರೆ ಅದು ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಧಾರ್ಮಿಕ, ಆಧ್ಯಾತ್ಮಿಕ, ದೈಹಿಕ, ಮಾನಸಿಕ, ಎಲ್ಲ ಸಾಮಾಜಿಕ ಎಲ್ಲ ವಿಚಾರಕ್ಕೂ ಕೂಡ ಪೂರಕವಾಗಿರುವಂತಹ ಹಬ್ಬ ಅಂತ ಹೇಳ್ಬೋದು. ಖಂಡಿತ ಗುರುಜಿ. ಇನ್ನು ಈ ಸಂಕ್ರಾಂತಿ ಹಬ್ಬದ ಇನ್ನೊಂದು ಮಹತ್ವದ ವಿಶೇಷತೆ ಏನಂತ ಅಂದ್ರೆ ಈ ಮಕರ ಜ್ಯೋತಿ ದರ್ಶನ ಆಗುತ್ತೆ. ಈ ಮಕರ ಜ್ಯೋತಿಯ ಪ್ರಾಮುಖ್ಯತೆ ಏನು ಅಂತ ನೋಡಿ, 1-2 ಅಲ್ಲ, ಅನೇಕ ಕಡೆ ಈ ಮಕರ ಸಂಕ್ರಾಂತಿ ಅಂತೂ ಕೆಲವೊಂದು ಪ್ರಕೃತಿಯಲ್ಲಿ ವಿಸ್ಮಯ ಅಂತ ಹೇಳ್ಬೋದು, ಆ ರೀತಿ ಇರುವಂಥದ್ದು. ಮತ್ತೆ ಒಂದ್ ಸ್ವಲ್ಪ ಹೆಚ್ಚಾಗಿ ಚೆನ್ನಾಗಿ ಇರುವಂತಹ ದೈವಿಕವಾಗಿರುವಂತಹ ಆಚರಣೆಗಳು ಕೂಡ ಇರುವಂಥದ್ದು. ಅದರಲ್ಲಿ ಕಾರ್ತಿಕ ಮಾಸದಲ್ಲಿ ಕೆಲವೊಂದು ಕಡೆ ಕಾರ್ತಿಕ ಜ್ಯೋತಿಯನ್ನ ಬೆಳಗಿಸಿ ನಾವು ದೇವರನ್ನ ಪ್ರಾರ್ಥನೆಯನ್ನ ಮಾಡ್ತೇವೆ. ಅದೇ ರೀತಿ ಮಕರ ಜ್ಯೋತಿ ಅಂತ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದಲ್ಲಿ ಧರ್ಮಶಾಸ್ತ್ರ ಅಂತ ಕರಿತೀವಿ. ಅಂದ್ರೆ ಶಾಸನ ಮಾಡುವಂತವನು, ಧರ್ಮ ಯಾವುದು ಅಧರ್ಮ ಯಾವುದು, ಜನಗಳು ಯಾವುದರಲ್ಲಿ ನಡೆದ್ರೆ ಅದು ಧರ್ಮ. ಧರ್ಮ ಅಂತಂದ್ರೆ ಮತ್ತೆ ಅದು ಹಿಂದೂ ಧರ್ಮವೋ ಆ ರೀತಿ ಅರ್ಥ ಅಲ್ಲ. ಕಣ್ಣಿಗೆ ನೋಡುವುದು ಧರ್ಮ, ಬಾಯಿಗೆ ಮಾತಾಡುವುದು ಅಥವಾ ಆಹಾರ ಸೇವನೆ ಮಾಡುವುದು ಧರ್ಮ, ಕಿವಿಗೆ ಕೇಳುವುದು ಧರ್ಮ. ಕಿವಿ ನೋಡ್ಲಿಕ್ಕೆ ಆಗಲ್ಲ, ಕಣ್ಣು ಮಾತಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಅದರದೇ ಆಗಿರುವಂತಹ ಧರ್ಮ ಇರುತ್ತೆ. ಹಾಗೆ ಮನುಷ್ಯರು ಯಾವುದು ಧರ್ಮ ಯಾವುದು ಅಧರ್ಮ ಅನ್ನುವಂತಹ ವಿವೇಚನೆಯನ್ನ ಇಟ್ಕೋಬೇಕು ಅಂತಂದ್ರೆ ಅದರ ಶಾಸನವನ್ನ ಮಾಡತಕ್ಕಂಥವನು ಅಯ್ಯಪ್ಪ ಸ್ವಾಮಿ. ಹಾಗಾಗಿ ಧರ್ಮಶಾಸ್ತ್ರ ಅಂತ ಅವನಿಗೆ ಹೆಸರು. ಆ ಧರ್ಮಶಾಸ್ತ್ರನ ಒಂದು ಸನ್ನಿಧಾನದಲ್ಲಿ ಮಕರ ಸಂಕ್ರಮಣದ ದಿನ ಒಂದು ಜ್ಯೋತಿಯ ರೂಪದಲ್ಲಿ, ನಕ್ಷತ್ರದ ರೂಪದಲ್ಲಿ ದೇವರು ದರ್ಶನವನ್ನ ಕೊಡ್ತಾನೆ ಅನ್ನುವಂತಹ ಒಂದು ಪ್ರತೀತಿ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ. ಅದರ ಪ್ರತೀಕವಾಗಿ ಆ ಪೊನ್ನಮ್ಮೇಡ್ ಬೆಟ್ಟದಲ್ಲಿ ಏನು ಅಲ್ಲಿ ಒಂದು ದೀಪವನ್ನ ಬೆಳಗಿಸಿ ಅಯ್ಯಪ್ಪ ಸ್ವಾಮಿ ಈ ದೀಪದ ರೂಪದಲ್ಲಿ ನಮ್ಮನ್ನ ದರ್ಶನವನ್ನ ಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳುವಂತಹ ಒಂದು ವಿಶೇಷ ವಿಧಾನ ಈ ಮಕರ ಜ್ಯೋತಿ ಅನ್ನುವಂಥದ್ದು. ಇದಕ್ಕೂ ಕೂಡ ನಿರ್ದಿಷ್ಟವಾಗಿರುವಂತಹ ಕಾಲ ಇರುತ್ತೆ. ಆ ಸಮಯದಲ್ಲಿ 90 ಕಿಲೋಮೀಟರ್ ದೂರದಿಂದ ಕಾಲ್ನಡಿಗೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಆ ಆಭರಣವನ್ನ ಹೊತ್ತು ತಂದು ಅಯ್ಯಪ್ಪ ಸ್ವಾಮಿಗೆ ಆ ಪಂದಳ ರಾಜವಂಶದ ಆಭರಣಗಳು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಬಂದು ಕಾಲ್ನಡಿಗೆಯಲ್ಲಿ, ಮತ್ತೆ ವಾಹನದಲ್ಲ, ಕಾಲ್ನಡಿಗೆಯಲ್ಲಿ ಬಂದು ಅದನ್ನ ದೇವರಿಗೆ ತೊಡಸಿ ಅದಕ್ಕೆ ವಿಶೇಷವಾಗಿ ಪೂಜೆಯನ್ನ ಮಾಡಿ ಈ ಅಯ್ಯಪ್ಪ ಸ್ವಾಮಿಗೆ ಆಮೇಲೆ ಜ್ಯೋತಿ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿಯನ್ನ ದರ್ಶನವನ್ನ ಮಾಡ್ತಾರೆ ಅಂತ. ಮತ್ತೆ ಕೆಲವೊಂದು ಎಲ್ಲವನ್ನು ಕೂಡ ನಾವು ತಾರ್ಕಿಕ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಆಗಲ್ಲ. ಕೆಲವೊಂದನ್ನ ಅನುಭವ ವೇದ್ಯ ಅಂತ, ಅನುಭವವೇ ಪ್ರಮಾಣ ಅಂತ ಕೆಲವೊಂದು ಸ್ಮೃತಿ ಶಾಸ್ತ್ರ ಗ್ರಂಥಗಳಲ್ಲಿ ಆಚಾರ್ಯರೆಲ್ಲ ಒಪ್ಪಿರ್ತಾರೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿ ಅಂತ ಮನಸ್ಸನ್ನ ಇಟ್ಕೊಂಡು ನಾವು ಜ್ಯೋತಿಯನ್ನ ದರ್ಶನ ಮಾಡಿ ನಮಗೆ ಅನುಗ್ರಹ ಆಯ್ತು ಅಂತ ಅಂದ್ಕೊಂಡಂತವರಿಗೆ ಅನುಗ್ರಹ ಆಗಿರೋದು ಇದೆ.
ಅದು ಬಿಟ್ಟು ಇದೆಲ್ಲ ಏನಿಲ್ಲ ಅಂತ ಹೇಳುವಂತಹ ಒಂದು ವರ್ಗವೂ ಕೂಡ ಇದೆ. ಅವರವರ ಅನುಭವ ಅವರವರಿಗೆ ಪ್ರಮಾಣ. ಹಾಗಾಗಿ ಅವರಿಗಾದಂತಹ ಅನುಭವ, ಅವರಿಗೆ ದೇವರು ಅನ್ನುವಂತ ಅನುಭವ ಆಗಿದೆ ಅದು ಅಂತಂದ್ರೆ ಅವರಿಗೆ ಅದು ದೇವರೇ. ಅವರಿಗೆ ದೇವರೇ ಬಂದ್ರು ಕೂಡ ದೇವರು ಅನ್ನುವಂತ ಅನುಭವ ಆಗ್ಲಿಲ್ಲ ಅಂತಂದ್ರೆ ಅದು ಕಲ್ಲೆ. ಹಾಗಾಗಿ ಅನುಭವ ವೇದ್ಯಂ ಪ್ರಮಾಣಂ ಅಂತ, ಅನುಭವ ವೇದ್ಯವೇ ಪ್ರಮಾಣ. ಅವರವರ ಅನುಭವ. ಎಷ್ಟೋ ಲಕ್ಷಾಂತರ ಭಕ್ತರು ಅಯ್ಯಪ್ಪ ಸ್ವಾಮಿಯ ಒಂದು ಸನ್ನಿಧಾನದಲ್ಲಿ ಅಲೌಕಿಕವಾಗಿರುವಂತಹ ಅನುಭವವನ್ನು ಪಡೆದಿರುವಂಥದ್ದು ನಮ್ಗೆ ಇವತ್ತು ಕೂಡ ಕಾಣಸಿಗತ್ತೆ. ತುಂಬಾ ಜನಗಳ ಜೀವನ ಉದ್ಧಾರ ಆಗಿದೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ. ಹಾಗಾಗಿ ಅವರವರ ಅನುಭವ ಅವರಿಗೆ ಪ್ರಧಾನ. ನಮ್ಮ ಸಂಸ್ಕೃತಿ ಏನು ಹೇಳ್ಕೊಡತ್ತೆ ಅಂತಂದ್ರೆ, ಈ ರೀತಿ ಇದೆ, ನೀನದನ್ನ ಅನುಭವಿಸು, ನಿನಗೆ ಅದು ಅನುಭವ ಆದ್ರೆ ಅದನ್ನ ಒಪ್ಕೋ ಅಂತ. ಹಾಗಾಗಿ ಇದನ್ನ ಒಪ್ಕೊಂಡಂತವ್ರು, ಇದನ್ನ ಅಯ್ಯಪ್ಪ ಸ್ವಾಮಿಯ ಒಂದು ಪವಾಡವೇ ಅಂತ ಒಪ್ಕೊಂಡಂತವ್ರು, ಅದರಿಂದ ಒಳ್ಳೆದನ್ನ ಪಡೆದಿರತಕ್ಕಂಥವ್ರು ಇದ್ದಾರೆ. ಹಾಗಾಗಿ ಜ್ಯೋತಿಯ ರೂಪದಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಕೊಡುವಂಥದ್ದು ಒಂದು ಕಡೆ ಆಯ್ತು ಅಂತಂದ್ರೆ, ಸೂರ್ಯ ರಶ್ಮಿ ಅನ್ನುವಂಥದ್ದು ನಮ್ಮ ಬೆಂಗಳೂರು ಪ್ರಾಂತ್ಯದಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ದೇವರ ಲಿಂಗವನ್ನ ಸ್ಪರ್ಶ ಮಾಡಿ ಅಲ್ಲಿ ಆ ಸಮಯಕ್ಕೆ ಸೂರ್ಯ ರಶ್ಮಿಯೇ ಈಶ್ವರನಿಗೆ ಅಭಿಷೇಕ ಮಾಡ್ತಿದ್ಯೇನೋ, ಆದಿತ್ಯಾತ್ಮಕ ಶ್ರೀರುದ್ರ ಅಂತ ಕರಿತೀವಿ. ಅಂದ್ರೆ ಆದಿತ್ಯನಲ್ಲಿ ಯಾವ ಒಂದು ತೇಜಸ್ಸಿನಿಂದ ಸೂರ್ಯ ಬೆಳಗುತ್ತಾ ಇದ್ದಾನೋ ಅವನಲ್ಲಿರುವಂತಹ ಮೂಲ ತೇಜಸ್ಸು ಆ ಈಶ್ವರ ಅಂತ ನಾವೇನು ಈಶ್ವರನನ್ನ ಧ್ಯಾನ ಮಾಡ್ತೀವಿ. ಆ ರೀತಿ ಆ ಸೂರ್ಯನೂ ಬಂದು ಈಶ್ವರನಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನನ್ನಲ್ಲಿ ಇರುವಂತಹ ಬೆಳಗ್ತಾ ಇರುವಂತಹ ಒಂದು ತೇಜಸ್ಸು ನೀನೇ ಅಂತ ಹೇಳುವಂತಹ ರೀತಿಯಾಗಿರುವಂತಹ ಒಂದು ವಿಸ್ಮಯವನ್ನ ತೋರಿಸುವಂಥದ್ದು ನಮ್ಮ ಈ ಪ್ರಾಂತ್ಯದಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ಅದು ತುಂಬಾ ಗುಹೆಯ ಒಳಗಡೆ ಇರುವಂತಹ ದೇವಾಲಯ. ಗೌತಮ ಮಹರ್ಷಿಗಳು ಆ ಯುಗಾಂತರ ದೇವಾಲಯ, ಅದು ಈ ಯುಗದ್ದೇ ಅಲ್ಲ, ಅಂತಹ ದೇವಸ್ಥಾನದಲ್ಲಿ ಏನು ಈಶ್ವರನನ್ನ ಗೌಪ್ಯವಾಗಿ ಪೂಜೆ ಮಾಡ್ತಿದ್ರು, ಅಂತಹ ದೇವಸ್ಥಾನದ ಒಳಗಡೆ ಕೂಡ ಅದನ್ನ ನೀವು ಆರ್ಕಿಟೆಕ್ಚರಲ್ ಮಾರ್ವಲ್ ಅಂತಿರೋ ಅಥವಾ ದೇವರ ಒಂದು ಶಕ್ತಿ ಅಂತ ಹೇಳ್ತಿರೋ, ಅದೇನಾದ್ರೂ ಇರ್ಲಿ, ಆದ್ರೆ ಆ ಸಮಯಕ್ಕೆ ಅಂತ ದಿವಸವೇ ಈಶ್ವರನ ಮೇಲೆ ಕಿರಣಗಳು ಬೀಳುವಂತದ್ದಂತೂ ವಿಶೇಷ. ಅದರ ಬಗ್ಗೆ ನಾವು ಒಪ್ಕೊಳ್ಳೇಬೇಕು. ಆ ರೀತಿಯಾಗಿರುವಂತಹ ಎಲ್ಲ ವಿಚಾರದಿಂದ ಕೂಡಿರುವಂತದ್ದು ಮಕರ ಸಂಕ್ರಾಂತಿ. ಇದರ ಜೊತೆಗೆ ಇದಕ್ಕೆ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಪಿತೃಗಳಿಗೆ ತರ್ಪಣ ಕೊಡುವಂತಹ ದಿವಸವೂ ಕೂಡ ಇವತ್ತೇ. ಹಾಗಾಗಿ ಶ್ರಾದ್ದಾದಿ ಕ್ರಿಯೆಗಳು ಮಾಡಬೇಕು ಅಂತಾದ್ರೂ ಕೂಡ, ಅಥವಾ ನಿಮಿತ್ತ ಶ್ರಾದ್ದ ಅಂದ್ರೆ ಯಾವ್ದಾದ್ರು ಒಂದು ವಿಶೇಷ ದಿನಗಳಲ್ಲಿ ಮಾಡುವಂತಹ ಶ್ರಾದ್ದಗಳು, ತೀರ್ಥಕ್ಷೇತ್ರದಲ್ಲಿ ಮಾಡುವಂತಹ ಶ್ರಾದ್ದಗಳು, ಕಡೇ ಪಕ್ಷ ಮನೆಯಲ್ಲಿ ತರ್ಪಣವನ್ನ ಕೊಡುವಂಥದ್ದು, ಪಿತೃಗಳಿಗೆ ತಿಲೋದಕ ಅಂದ್ರೆ ಎಳ್ಳು ನೀರಿನಲ್ಲಿ ತರ್ಪಣವನ್ನ ಕೊಡುವಂಥದ್ದು ತುಂಬಾ ವಿಶೇಷ ಫಲವನ್ನ ತಂದು ಕೊಡುವಂಥದ್ದು ಈ ಒಂದು ಸಂಕ್ರಾಂತಿ ಹಬ್ಬದ. ಖಂಡಿತ ಗುರುಜಿ. ಇನ್ನು ಈ ಸಂಕ್ರಾಂತಿ ಹಬ್ಬವನ್ನ ಮನೆಯಲ್ಲಿ ಯಾವ ರೀತಿ ಆಚರಿಸಬೇಕು ಅಂತ? ಸಂಕ್ರಾಂತಿ ಹಬ್ಬ ಅಂತ ಬಂದ ತಕ್ಷಣ ನಮಗೆ ಜ್ಞಾಪಕ ಇರುವಂತದ್ದು ಏನು ಅಂತಂದ್ರೆ ಎಳ್ಳು ಬೆಲ್ಲವನ್ನ ಬೀರುವಂಥದ್ದು ಅಂತ. ಹಾಗಾಗಿ ಇದರಲ್ಲಿ ಸಂಕ್ರಾಂತಿ ಪುರುಷನ ಫಲಗಳು ಅಂತ ಪ್ರತಿ ವರ್ಷ ಜಾತಕ ಅಂದ್ರೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಪ್ರತಿ ಸಂಕ್ರಾಂತಿಗೆ ಒಂದೊಂದು ಪುರುಷ ಅನ್ನುವಂಥವನಿರ್ತಾನೆ, ಅವನು ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂತ. ಅದು ಬೇಸಿಕಲಿ ಬೇಸ್ಡ್ ಆನ್ ಅಗ್ರಿಕಲ್ಚರ್. ಅಂದ್ರೆ ಈ ವರ್ಷ ಅಗ್ರಿಕಲ್ಚರ್ ಯಾವ ರೀತಿ ಇರುತ್ತೆ, ಈ ಸಂಕ್ರಾಂತಿಯಿಂದ ಮುಂದಿನ ಸಂಕ್ರಾಂತಿವರೆಗೆ ಅಗ್ರಿಕಲ್ಚರ್ ಯಾವ ರೀತಿ ಇರುತ್ತೆ, ಯಾವ ರೀತಿಯಾಗಿರುವಂತಹ ಧಾನ್ಯಗಳು ಬೆಳೆಯುತ್ತವೆ, ಯಾವ ರೀತಿಯಾಗಿರುವಂತಹ ಪ್ರಕೃತಿಯಲ್ಲಿ ವಾತಾವರಣಗಳು ಇರುತ್ತವೆ, ಮನುಷ್ಯರಿಗೆ ಯಾವ ರೀತಿ ಬುದ್ಧಿ ಪ್ರಚೋದನೆ ಆಗತ್ತೆ ಅನ್ನುವಂಥದ್ದು ಸಂಕ್ರಾಂತಿ ಪುರುಷನ ಫಲವಾಗಿ ನಮಗೆ ಪಂಚಾಂಗದಲ್ಲಿ ಕೊಟ್ಟಿರ್ತಾರೆ. ಮತ್ತೆ ನಾವು ಸಮಷ್ಟಿಯಲ್ಲಿ ನೋಡಿದಾಗ ಹಾಗೆ ಆಗಿರುತ್ತೆ ಕೂಡ. ಅದನ್ನ ನಾವು ತಾಳೆ ಮಾಡ್ಲಿಕ್ಕೆ ಹೋಗಲ್ಲ, ಅಷ್ಟೇ ಮಾಡ್ಬೇಕಾದ್ರೆ ಅದನ್ನ ಸಂಕ್ರಾಂತಿ ಪುರುಷನ ಫಲವನ್ನ ಹೇಳಿ, ಅದಾದ ನಂತರ ದೇವರಿಗೆ ಬೆಳಗ್ಗೆ ದೇವತಾರ್ಚನೆ ಪೂಜಾದಿಗಳನ್ನ ಮಾಡಿ ಎಳ್ಳು ಬೆಲ್ಲವನ್ನ ದೇವರ ಮುಂದೆ ಇಟ್ಟು ನಿವೇದನೆಯನ್ನ ಮಾಡ್ತೀವಿ. ಕನ್ನಡದಲ್ಲಿ ತುಂಬಾ ಪ್ರಸಿದ್ಧವಾಗಿರುವಂತಹ ನಾಣ್ಣುಡಿ ಇದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಅಂದ್ರೆ ಏನರ್ಥ? ಅದು ಕೂಡ ಒಂದು ರೆಸಲ್ಯೂಷನ್, ಒಂದು ಕ್ರಾಂತಿ ಅಲ್ವಾ? ಏನೋ ಒಂದಷ್ಟು ವೈಮನಸ್ಯಗಳು, ಏನೋ ಒಂದಷ್ಟು ಬೇಜಾರು ಇದೆಲ್ಲ ಇದ್ರು ಕೂಡ, ಅದರಲ್ಲೂ ಇವತ್ತಿನ 21ನೇ ಶತಮಾನಕ್ಕೆ ಯಾಂತ್ರಿಕ ಬದುಕಿನಲ್ಲಿ ಪಕ್ಕದ ಮನೆಯವ್ರು ಯಾರು, ಅವ್ರ ಪಕ್ಕದ ಮನೆಯವ್ರು ಯಾರು, ಒಂದೇ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರು ಅವ್ರ ಪಕ್ಕದ ಮನೆಯವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಅಂತವ್ರನ್ನು ಗೊತ್ತಾಗಿಸಿ ಪರಸ್ಪರ ಅನ್ಯೋನ್ಯವಾಗಿ ಬದುಕಬೇಕು ಅಂತಂದ್ರೆ ಈ ರೀತಿಯಾಗಿರುವಂತಹ ಒಂದು ಸಂಸ್ಕೃತಿ ಅನ್ನುವಂಥದ್ದು ನಮ್ಗೆ ಬಹಳ ಮುಖ್ಯ. ಹಾಗಾಗಿ ದೇವರಿಗೆ ಎಳ್ಳು ಬೆಲ್ಲವನ್ನ ನೈವೇದ್ಯ ಮಾಡಿ, ಅದರಲ್ಲೂ ಕೂಡ ಹೆಣ್ಮಕ್ಳು ಎಳ್ಳು ಬೆಲ್ಲವನ್ನ ಕೊಡುವಂತಹ ಒಂದು ಸಂಪ್ರದಾಯವನ್ನ ರೂಢಿಸ್ಕೊಳ್ತಾರೆ. ಪಿತೃಗಳ ತೃಪ್ತ್ಯರ್ಥವಾಗಿ ಮನೆಯಲ್ಲಿ ಪಿತೃಗಳಿಗೆ ತರ್ಪಣವನ್ನ ಕೊಡುವಂಥದ್ದು. ಮತ್ತೆ ಧನುರ್ಮಾಸದ ಕಡೆಯ ದಿನ ಆದ ಕಾರಣ, ಧನುರ್ಮಾಸ ಎಲ್ಲ ಪೊಂಗಲ್ಲೇ, ಏನೋ ಬರೀ ಇದಲ್ಲ ಅಂದ್ರೆ ಸಂಕ್ರಾಂತಿಯಲ್ಲಿ ಮಾತ್ರ ಅಲ್ಲ, ಸಂಕ್ರಾಂತಿ ವಿಶೇಷ ಅಷ್ಟೇ. ಆದ್ರೆ ಧನುರ್ಮಾಸ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರು ಪೊಂಗಲ್ ನೈವೇದ್ಯನೇ ಮಾಡೋದು. ಯಾಕೆ ಅಂತಂದ್ರೆ ಮತ್ತೆ
ಅದು ಆ ಆಹಾರ ಪದ್ಧತಿ ಅನ್ನುವಂಥದ್ದು ಜೀವನದ ಮೇಲೆ ನಿಂತಿರುತ್ತೆ. ಯಾವ ಸಮಯಕ್ಕೆ ಯಾವ ಆಹಾರ ತಿನ್ನಬೇಕು ಅನ್ನೋದು ನಮ್ಮ ದೇಹದ ಮೇಲೆ ನಿಂತಿರುತ್ತೆ. ಅದಕ್ಕೆ ಏನು ಪೊಂಗಲನ್ನ ತಿಂತಾ ಇರ್ತೀವಿ ಅದರ ಕಡೆಯ ದಿನವಾಗಿ ಪೊಂಗಲನ್ನ ಮಾಡಿ, ಅಂದ್ರೆ ಮುದ್ಗಾನ್ನ ಅಂತ ಕರಿತೀವಿ ನಾವು ಅದನ್ನ, ಹೆಸರು ಬೇಳೆ ಹಾಕಿ ಮಾಡಿರುವಂತಹ ಅನ್ನ ಅಂತ. ಆ ಹೆಸರು ಬೇಳೆಯಿಂದ ಮಾಡಿರುವಂತಹ ಅನ್ನವನ್ನ ತಿನ್ನುವಂಥದ್ದು ನಮಗೆ ತುಂಬಾ ಶ್ರೇಯಸ್ಸನ್ನ ಉಂಟು ಮಾಡುತ್ತೆ. ಮತ್ತೆ ವಿಶೇಷವಾಗಿ ಅವರೆಕಾಯಿ ಬರುತ್ತೆ, ಆಮೇಲೆ ಕಡಲೆಕಾಯಿ ಬರುತ್ತೆ. ಇದೆಲ್ಲವೂ ಕೂಡ ತುಂಬಾ ಆಹಾರವಾಗಿ ತಗೊಳ್ಳುವಂಥದ್ದು, ದೇಹಕ್ಕೆ ಪುಷ್ಟಿಯನ್ನ ಉಂಟು ಮಾಡುವಂತಹ ಒಂದು ಕಾಲ ಇದು. ಇದಿಷ್ಟನ್ನ ಸಹಜವಾಗಿ ಎಲ್ಲ ಕಡೆ ಆಚರಣೆಯನ್ನ ಮಾಡ್ತಾರೆ. ಸಂಕ್ರಾಂತಿಯ ದಿನ ಅಂದ್ರೆ ಇವತ್ತು ಏನೆಲ್ಲ ಸಂಕಲ್ಪಗಳನ್ನ ಮಾಡ್ಬೇಕು ಅಂತ? ಒಳ್ಳೆಯದು. ಸಂಕಲ್ಪಗಳು ನಾನು ಮೊದಲೇ ಹೇಳಿದೆ, ರೆಸಲ್ಯೂಷನ್ ಅಂದ್ರೆ ಒಂದು ಮನುಷ್ಯನಿಗೆ ಸಂಕಲ್ಪ ಅನ್ನುವಂಥದ್ದು ಎಷ್ಟು ಮುಖ್ಯ ಅಂತಂದ್ರೆ, ಎಲ್ಲೋ ನಾನು ಮುಂದೆ ಹೋಗ್ತಾ ಇದ್ದೇನೆ, ಎಲ್ಲಿಗೆ ಹೋಗ್ತಿದ್ದೀನಿ ಅನ್ನುವಂತಹ ಒಂದು ಕಲ್ಪನೆ ಇಲ್ಲದೆ ಹೋಗ್ಲಿಕ್ಕಾಗಲ್ಲ. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಡೆಸ್ಟಿನಿ ಗೊತ್ತಿರ್ಬೇಕು. ಡೆಸ್ಟಿನಿ ಗೊತ್ತಿಲ್ಲದೆ ನಾವೇನು ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಆ ಡೆಸ್ಟಿನಿಯನ್ನ ತೀರ್ಮಾನ ಮಾಡುವಂಥದಕ್ಕೆ ಸಂಕಲ್ಪ ಅಂತ ಕರಿತೀವಿ. ಸಮ್ಯಕ್ ಮುಂದೆ ಏನ್ ಕಲ್ಪ ಇದೆ, ಏನ್ ಮಾಡ್ತಾ ಇದ್ದೀನಿ ಅಂತ ತೀರ್ಮಾನ ಮಾಡುವಂಥದ್ದು. ಹಾಗಾಗಿ ಸಂಕಲ್ಪ ಏನನ್ನ ಮಾಡಬೇಕು ಅಂತಂದ್ರೆ, ನಾವು ನಮ್ಮ ಒಂದು ವೃತ್ತಿಯಲ್ಲಿ ಕೊಟ್ಟಿರುವಂತಹ ವೃತ್ತಿ ಆಗಿರ್ಬೋದು, ನಮಗೆ ನಮ್ಮ ಪೂರ್ವಿಕರಿಂದ ಬಂದಿರುವಂತಹ ಒಂದು ಏನು ಜೀವನ ವಿಧಾನ ಆಗಿರ್ಬೋದು, ಇದೆಲ್ಲವನ್ನ ತುಂಬಾ ಒಂದು ರೀತಿ ಸೋಮಾರಿತನವನ್ನ ಬಿಟ್ಟು, ಹೇಗೆ ಸೂರ್ಯ ಇನ್ನು ಮುಂದೆ ಸೂರ್ಯನ ತಾಪ ಅನ್ನುವಂಥದ್ದು ಜಾಸ್ತಿ ಆಗತ್ತೆ, ಅದೇ ರೀತಿ ನಮ್ಮಲ್ಲೂ ಚೈತನ್ಯ ಅನ್ನುವಂಥದ್ದು ಹೆಚ್ಚಾಗಿ ನಾವು ನಿನ್ನೆಗಿಂತ ಇವತ್ತು ಚೆನ್ನಾಗಾಗುವಂತ ರೀತಿ ಶ್ರಮಿಸ್ಬೇಕು, ಅದಕ್ಕೆ ಪೂರಕವಾಗಿರುವಂತಹ ಒಂದು ಜೀವನವನ್ನ ಮಾಡಬೇಕು ಅನ್ನುವಂತಹ ಆ ರೆಸಲ್ಯೂಷನ್, ಆ ಧೈರ್ಯವನ್ನ ತಂದುಕೊಂಡು ಅದರ ಹಿಂದೆ ಕೆಲಸ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ನೋಡಿ, ನಮ್ಮ ಮನುಷ್ಯನ ಮನಸ್ಸು ಕೂಡ ಹೇಗೆ ಅಂದ್ರೆ ತಾಮ್ರದ ಪಾತ್ರೆಯಂತೆ. ಇವತ್ತಿಗೆ ಅಂದ್ಕೋತೀವಿ ನಾವು, ನಾಳೆ ಸ್ವಲ್ಪ ಅದು ಕಡಿಮೆ ಆಗ್ತಾ ಇರತ್ತೆ. ಇವತ್ತಿಗೆ ನಾವು ತುಂಬಾ ಯಾವುದೋ ಒಂದು ಹಠ ಮಾಡಿ ಏನೋ ಮಾಡಬೇಕು ಅಂತ ಅಂದ್ಕೋತೀವಿ, ಒಂದ್ 3 ದಿವಸ ಆಗೋಷ್ಟೊತ್ತಿಗೆ ಕಡಿಮೆ ಆಗ್ಬಿಡತ್ತೆ ಆ ಮನಸ್ಥಿತಿ. ಇದನ್ನ ಆರಂಭ ಶೂರತ್ವ ಅಂತ. ಸಹಜವಾಗಿದೆ, ಎಲ್ಲರಿಗೂ ಇರುತ್ತೆ. ತಾಮ್ರನೂ ಹಾಗೆ, ಹುಣಸೆ ಹಣ್ಣು ಹಾಕಿ ತೊಳೆದಾಗ ಬಿಳಿ ಅಂದ್ರೆ ಒಳ್ಳೆ ಬೆಳ್ಳಗಿರುತ್ತೆ, ಆದ್ರೆ ಕಾಲಾಂತರದಲ್ಲಿ ಕಪ್ಪಾಗ್ಬಿಡತ್ತೆ. ನಮ್ಮ ಮನಸ್ಸು ಕೂಡ ಹಾಗೆ, ಅದನ್ನ ಅವಾಗವಾಗ ತೊಳಿತಾ ಇರ್ಬೇಕು, ಹೊಸ ಹೊಸ ರೆಸಲ್ಯೂಷನ್ ಅನ್ನ ಕೊಡ್ತಾ ಇರ್ಬೇಕು, ಹೊಸದಾಗಿರುವಂತಹ ಆಲೋಚನೆಗಳನ್ನ ತುಂಬುತ್ತಾ ಇರ್ಬೇಕು. ಇಲ್ಲ ಅಂತಂದ್ರೆ ಮನಸ್ಸು ಅತ್ಯಂತ ಚಂಚಲವಾಗಿರುವಂಥದ್ದು. 4 ದಿವಸ ನಾನು ಬೆಳಗ್ಗೆ ಬೇಗೆದ್ದು ನಾನು ನನ್ನ ಕೆಲಸವನ್ನ ಮಾಡಬೇಕು, ನಾನು ಫೋಕಸ್ಡ್ ಆಗಿ ಓದಬೇಕು ಅಂತ ಅಂದ್ಕೊಂಡಿರುವಂತ ವಿದ್ಯಾರ್ಥಿಗಳಿಗೂ 5ನೇ ದಿನ ಅವರು ನಿದ್ರೆ ಮಾಡೋಣ ಅಂತ ಅನ್ಸುತ್ತೆ. ಸೊ ಇದು ಮನುಷ್ಯನ ಗುಣ ಆದ ಕಾರಣ ಅವಾಗವಾಗ ವರ್ಷಕ್ಕೊಂದ್ ಸಂಕ್ರಾಂತಿ ಬರುತ್ತೆ, ವರ್ಷಕ್ಕೊಂದ್ ದಕ್ಷಿಣಾಯಣ ಬರುತ್ತೆ, ವರ್ಷಕ್ಕೊಂದ್ ಕಾರ್ತಿಕ ಮಾಸ ಬರುತ್ತೆ, ವರ್ಷಕ್ಕೊಂದು ಅವ್ರ ಹುಟ್ಟುಹಬ್ಬ ಬರುತ್ತೆ, ವರ್ಷಕ್ಕೊಂದು ಯುಗಾದಿ ಬರುತ್ತೆ. ಇದೆಲ್ಲವನ್ನ ಇಟ್ಕೊಂಡು ಹೊಸ ಯೋಚನೆಯನ್ನ ಮಾಡಿ ನಾವು ಮುಂದುವರಿಲಿಕ್ಕೆ ಯಾವ ರೀತಿಯಾಗಿರುವಂತಹ ನಮ್ಮ ಮನಸ್ಸನ್ನ ತಯಾರಿ ಮಾಡ್ಕೋಬೇಕು, ಆ ರೀತಿ ಸಂಕಲ್ಪವನ್ನ ಮಾಡುವಂಥದ್ದು ಶ್ರೇಯಸ್. ಖಂಡಿತ ಗುರುಜಿ. ಇನ್ನು ಇವಾಗಿನ ಕಾಲದ ಮಕ್ಕಳು ಎಲ್ಲದಕ್ಕೂ ಸೈಂಟಿಫಿಕ್ ರೀಸನ್ಸ್ ಕೇಳ್ತಾರೆ. ಹೀಗಾಗಿ ಈ ಸಂಕ್ರಾಂತಿ ಹಬ್ಬದ ಹಿಂದಿನ ವಿಜ್ಞಾನ ಏನು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ಬಿಟ್ಟೆ ನಾನು ವಿಜ್ಞಾನನ. ಈಗ ಅದನ್ನೇ ವಿಶ್ಲೇಷಣೆ ಮಾಡ್ಬೇಕಷ್ಟೆ. ವಿಜ್ಞಾನ ಅಂತಂದ್ರೆ ನೋಡಿ, ಒಂದು ಗ್ರಹದ ಬದಲಾವಣೆ ಅನ್ನುವಂಥದ್ದು ನಮ್ಮ ಜೀವನವನ್ನ ಬದಲಾವಣೆ ಮಾಡ್ತದೆ, ಜೀವನದ ಮೇಲೆ ಪರಿಣಾಮವನ್ನಂತೂ ಖಂಡಿತ ಕೊಡ್ತದೆ. ಈಗ ಆ ಗ್ರಹದ ಬದಲಾವಣೆ ಅನ್ನುವಂಥದ್ದು ಯಾವುದೋ ಇವತ್ತು ಈ ವರ್ಷ ಅತ್ಯಂತ ಮಳೆ ಉಂಟಾಯಿತು ಅಂತ ಇಟ್ಕೊಳ್ಳೋಣ. ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ನಮ್ಮ ಈ ಪ್ರಾಂತ್ಯಕ್ಕೆ ಮಳೆ ಬರಲಿಕ್ಕೆ ಹೆಚ್ಚು ಕಾರಣ ಸೌತ್ ವೆಸ್ಟರ್ನ್ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್ ಅಂತ ಕರೀತೀವಿ. ಆ ಮಾನ್ಸೂನ್ ಅಲ್ಲಿ ಯಾವುದೋ ಒಂದು ಗ್ರಹಗಳ ಒಂದು ಗುರುತ್ವಾಕರ್ಷಣೆಯ ವ್ಯತ್ಯಾಸದಿಂದ ಏನಾಗುತ್ತೆ, ಒಂದು ವರ್ಷ ಹೆಚ್ಚಾಗಿ ಮಾನ್ಸೂನ್ ಬಂದ್ಬಿಡುತ್ತೆ, ಹೆಚ್ಚು ಮಳೆ ಆಗ್ತದೆ. ಉತ್ತರ ಕರ್ನಾಟಕ ಪ್ರಾಂತ್ಯ ಎಲ್ಲ ಏನಾಗತ್ತೆ ನಿಮಗೆ ಗೊತ್ತು, ಹೆಚ್ಚು ಅಫೆಕ್ಟ್ ಆಗದ್ ನಮ್ಮ ಕರ್ನಾಟಕದಲ್ಲಿ ಆ ಪ್ರಾಂತ್ಯವೇ. ಅಲ್ಲಿರುವಂತಹ ನದಿಗಳೆಲ್ಲ ತುಂಬಿ ಹರಿದು ಮನುಷ್ಯನ ಜೀವನದ ಮೇಲೆ ಪರಿಣಾಮ ಕೊಡ್ತದೆ, ಜೀವನ ಅಸ್ತವ್ಯಸ್ತವಾಗುತ್ತೆ. ಅಂದ್ರೆ ಅದರ ಅರ್ಥ ಏನು? ಪ್ರಕೃತಿಯಲ್ಲಿ ಆಗುವಂತಹ ಬದಲಾವಣೆ ಅಂದ್ರೆ ಗ್ರಹಗಳಲ್ಲಿ ಆಗುವಂತಹ ಬದಲಾವಣೆ ಪ್ರಕೃತಿಯ ಮೇಲೆ ಪರೋಕ್ಷವಾಗಿ ಅದರ ಪರಿಣಾಮವನ್ನು ತೋರಿಸಿ, ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಮನುಷ್ಯನ ಮೇಲೆ ಪರಿಣಾಮ ತೋರಿಸ್ತದೆ ಅನ್ನುವಂಥದ್ದು ವಿಜ್ಞಾನ ಸಿದ್ಧವಾಯಿತು. ಹಾಗಾಗಿ ಈ ಪ್ರಕೃತಿಯಲ್ಲಿ ಈ ಒಂದು ಬದಲಾವಣೆ ಅನ್ನುವಂಥದ್ದು ಏನಾಗ್ತಿದೆ, ಇದು ಮನುಷ್ಯರ ಜೀವನಕ್ಕೆ ಪೂರಕವಾಗಿರುವಂತಹ ಬದಲಾವಣೆ ಅಂತ ಶಾಸ್ತ್ರ ಹೇಳ್ತದೆ. ಹಾಗಾಗಿ ಇನ್ನು ಮುಂದೆ ಮನುಷ್ಯರಿಗೆ ಒಳ್ಳೆಯದಾಗುವಂತಹ ಕಾಲ ಬಂದಿದೆ.
ಉತ್ತರಾಯಣದಲ್ಲಿ. ಹ್ಮ್. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ, ಒಳ್ಳೇದಾಗುವಂತಹ ಸಮಯ ಬಂತು ಅಂತಂದ್ರೆ ನಾವು ಕೂಡ ಒಂದು ಹೆಜ್ಜೆ ಪ್ರಯತ್ನ ಮಾಡಬೇಕು. ಹಿಂದೆಯಿಂದ ಯಾರೋ ತಳ್ತಿದ್ದಾರೆ ಅಂತಂದ್ರೆ ಹ್ಮ್. ನಾವು ಒಂದು ಹೆಜ್ಜೆ ಕಾಲನ್ನ ಎತ್ತಾಗ ನಾವು ಮುಂದೆ ಹೋಗ್ತೀವಿ. ಹೌದು. ಹ್ಮ್. ಹಾಗಾಗಿ ವಿಜ್ಞಾನ ಸಿದ್ಧ ಏನು, ವೈಜ್ಞಾನಿಕವಾಗಿ ಏನು ಅಂತಂದ್ರೆ, ಒಂದು ಹ್ಮ್. ಪ್ರಕೃತಿಯಲ್ಲಾಗುವಂತಹ ಬದಲಾವಣೆ ಮನುಷ್ಯರಿಗೆ ಒಳ್ಳೇದು ಮಾಡುತ್ತೆ ಅಂತ ಗೊತ್ತಾದ ಮೇಲೆ ನಾವು ಆ ಒಳ್ಳೇದ್ರ ಕಡೆ ನಡಿಬೇಕು. ಹ್ಮ್. ವಿಜ್ಞಾನ ಸಿದ್ಧವಾಗಿರುವಂತಹ ವಿಚಾರ. ಮತ್ತೆ ದೇಹದಲ್ಲಿ ಅನಾರೋಗ್ಯದ ವಿಚಾರ ಹೇಳಿದೆ. ಎಣ್ಣೆಯ ಅಂಶ ಅನ್ನುವಂಥ ತುಂಬಾ ಬೇಕಾಗ್ತದೆ. ಹ್ಮ್. ಆದ ಕಾರಣ ಮತ್ತೆ ಇನ್ನೂ ಒಂದು, ಈ ಇದು ಒಂದೇ ಅಲ್ಲ, ಯುಗಾದಿಯಲ್ಲೂ ಕೂಡ ಹಾಗೆ. ಯುಗಾದಿಯಿಂದ ಬೇಸಿಗೆ ಪ್ರಾರಂಭ ಆಗ್ತದೆ. ಸೊ ನಮಗೆ ಸಹಜವಾಗಿ ದೇಹದಲ್ಲಿ ಬೇಸಿಗೆಯಲ್ಲಿ ಈ ಅಲರ್ಜಿಗೆ ಸಂಬಂಧಪಟ್ಟಿರುವಂತಹ ತುಂಬಾ ಅನಾರೋಗ್ಯ ಬರ್ತದೆ. ಅವಾಗ ನಾವೇನ್ ಮಾಡ್ತೇವೆ, ಬೇಸಿಗೆ ಪ್ರಾರಂಭದಲ್ಲೇ ನಾವೇನ್ ಮಾಡ್ತೇವೆ ಅಂದ್ರೆ ಎಳ್ಳು ಬೆಲ್ಲ ಕೊಡ್ತೀವಿ, ಅಲ್ಲ ಬೇವು ಬೆಲ್ಲ ಕೊಡ್ತೀವಿ. ಬೇವು ಬೆಲ್ಲ, ಹೌದು. ಬೇವಿನ ಸೊಪ್ಪು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಈ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್, ಆಂಟಿ ವೈರಲ್ ಪ್ರಾಪರ್ಟೀಸು ಅದರಲ್ಲಿ ಹೆಚ್ಚಾಗಿ ಇರ್ತದೆ. ಹಾಗಾಗಿ ಆರೋಗ್ಯಕ್ಕೆ ಫಸ್ಟೇ ಶೀಲ್ಡ್, ಬೇವಿನ ಶೀಲ್ಡ್ ಅನ್ನ ನಾವು ಕೊಡ್ತೇವೆ. ಅದೇ ರೀತಿ ಚಳಿಗಾಲಕ್ಕೆ, ನಮ್ಮ ಚರ್ಮಕ್ಕೆ, ಮತ್ತೆ ದೇಹದಲ್ಲಿ ಚೈತನ್ಯ ಇರಬೇಕು ಅಂತಂದ್ರು ಕೂಡ ನೋಡಿ, ಹೊರಗಡೆ ಚಳಿ ತುಂಬಾ ಇತ್ತು ಅಂತಂದ್ರೆ ನಮಗ್ ಸಹಜವಾಗಿ ಅಯ್ಯೋ ಸುಮ್ಮನೆ ಹೊದ್ಕೊಂಡು ಕೂತ್ಕೊಂಡು ಕಾಫಿ ಕುಡ್ಕೊಂಡು ಇರೋಣ ಅಂತ ಸಹಜವಾಗಿ ಎಲ್ಲರಿಗೂ ಅನ್ಸತ್ತೆ. ಅದಕ್ಕೆ ಆತರ ಆಗಬಾರದು ಅಂತಂದ್ರೆ ಒಳಗಡೆ ಆ ಉಷ್ಣಾಂಶ ಅನ್ನುವಂಥದ್ದು ಇರ್ಬೇಕು. ಹೊರಗಡೆ ಇರುವಂತಹ ಚಳಿಯನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಉಷ್ಣಾಂಶವನ್ನ ಒದಗಿಸ್ಲಿಕ್ಕೋಸ್ಕರ ಬೆಲ್ಲ, ಕಡಲೆಕಾಯಿ, ಎಳ್ಳು ಇತ್ಯಾದಿಯನ್ನ ದೇಹಕ್ಕೆ ತಗೊಳ್ಳೋದ್ರಿಂದ ದೇಹ ಅನ್ನುವಂಥದ್ದು ಸ್ವಲ್ಪ ಕೆಲಸವನ್ನ ಮಾಡ್ಲಿಕ್ಕೆ, ಜೀವನವನ್ನ ಮಾಡ್ಲಿಕ್ಕೆ ಬೇಕಾಗಿರುವಂತಹ ರೀತಿ ಎನರ್ಜಿಯನ್ನ ಹೊಂದಿರುತ್ತೆ. ಇಲ್ಲ ಅಂತಂದ್ರೆ ಬಜ್ಜಿ ಬೋಂಡ ಮತ್ತೆ ಕಾಫಿ ಮತ್ತೆ ಇದ್ರ ಮೇಲೆ ಅವಲಂಬಿತರಾಗಬೇಕಾಗತ್ತೆ. ಅದಕ್ಕೋಸ್ಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಅನ್ನುವಂಥದ್ದು ತಿನ್ನುವಂಥದ್ದು ತುಂಬಾ ವೈಜ್ಞಾನಿಕ, ಮತ್ತೆ ಅದು ಅವರ ಅನುಭವ ವೇದ್ಯ ಅಂತ ಹೇಳಿದಾಗೆ ಮಾಡಿ ನೋಡಿದ್ರೆ ಅವ್ರಿಗೆ ಅನುಭವ ಆಗುತ್ತೆ. ಗುರೂಜಿ, ಇನ್ನು ಸೂರ್ಯನ ಪಥ ಬದಲಾವಣೆ ಆಗ್ತಾ ಇದೆ ಇವತ್ತಿನಿಂದ, ಹೀಗಾಗಿ ನಮ್ಮ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ? ಖಂಡಿತ. ನಾವು ಒಂದು ರಾಶಿ ಮೇಲೆ ಪರಿಣಾಮವನ್ನ ಸೂರ್ಯನ ಸಂಚಾರ ಅನ್ನುವಂಥದ್ದು ಒಂದು, ಉಳಿದ ಹಾಗೆ ಬೇರೆ ಗ್ರಹಗಳನ್ನೂ ನಾವು ಮಾನ್ಯ ಮಾಡಿ, ಬೇರೆ ಗ್ರಹಗಳ ಇರುವಂತಹ ಒಂದು ಸ್ಥಾನಗಳನ್ನ ಮಾನ್ಯ ಮಾಡಿ, ಒಟ್ಟಾರೆ ಈ ಸಂಕ್ರಾಂತಿಯಿಂದ ಈಚೆಗೆ ಮುಂದಿನ ಸಂಕ್ರಮಣ ಬರೋವರೆಗೆ ಹೇಗಿರತ್ತೆ ಒಂದಷ್ಟು ರಾಶಿಗಳ ಮೇಲೆ ಒಂದು ವಿಚಾರ ಅನ್ನುವಂಥದ್ದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ 10ನೇ ಸ್ಥಾನದಲ್ಲಿ ಸೂರ್ಯ ಪ್ರಾರಂಭದಲ್ಲಿ ಸಂಚಾರವನ್ನ ಮಾಡ್ತಾನೆ. ಮಕರ ರಾಶಿ ಪ್ರಾರಂಭದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಸಹಜವಾಗಿ ಇರುತ್ತೆ. ಅದಾದ ನಂತರದಲ್ಲಿ, ಪ್ರಾರಂಭದ ದಿನಗಳ ನಂತರದಲ್ಲಿ, ಯಾಕೆಂದ್ರೆ ಕರ್ಮಕಾರಕನಾಗಿರುವಂತಹ ಶನಿಯು, ಕರ್ಮಾಧಿಪತಿಯಾಗಿರುವಂತಹ ಶನಿಯು ವ್ಯಯಸ್ಥಾನದಲ್ಲಿ ಇದ್ದಾನೆ. ಅದರ ಜೊತೆಗೆ ಏಕಾದಶ ಸ್ಥಾನದಲ್ಲಿ ರಾಹುವಿನ ಸಂಚಾರ ಇರುವಂಥದ್ದು, 10ನೇ ಸ್ಥಾನದಲ್ಲಿ ರವಿಯ ಸಂಚಾರ ಪ್ರಾರಂಭದಲ್ಲಿ ಆಗುವಂಥದ್ದು. ಇದೆಲ್ಲವನ್ನು ನಾವು ಗಣನೆ ಮಾಡಿದಾಗ ಅದರ ಜೊತೆಗೆ ಸಿಂಹರಾಶಿಯಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು, 5ನೇ ಮನೆಯಲ್ಲಿ ಕೇತುವಿನ ಸಂಚಾರ, 3ರಲ್ಲಿ ಗುರುಬಲ ಇಲ್ಲದಿರುವಂಥದ್ದು, ಶನಿಯ ಬಲವೂ ಇಲ್ಲದಿರುವಂಥದ್ದು, 7.5 ಪ್ರಾರಂಭದ ಹಂತದಲ್ಲಿ ಇರುವಂಥದ್ದು. ಮೇಷರಾಶಿಯವರಿಗೆ ಒಂದು ರೀತಿ ನೋಡಿದ್ರೆ ಸ್ವಲ್ಪ ಸಮಸ್ಯೆ ಇರುವಂತಹ ಫಲಗಳನ್ನ ಹೇಳಬಹುದು. ಪ್ರಾರಂಭದಲ್ಲಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುವಂಥದ್ದು, ವೇದ್ಯ ಮನಃಕುಂಠತ ಅಂತ 5ನೇ ಸ್ಥಾನದಲ್ಲಿ ಪಾಪಗ್ರಹರಿದ್ದಾಗ ವೇದನೆ ಒಂದು ರೀತಿ ಮನಸ್ಸು ಕುಂಠಿತವಾಗಿರುವಂತಹ ಒಂದು ಪರಿಣಾಮಗಳನ್ನ ಕೊಡುವಂಥದ್ದು. ಏಕಾದಶದಲ್ಲಿ ರಾಹು ಇರುವ ಕಾರಣ ಎಲ್ಲೋ ಸ್ವಲ್ಪ ಈ ವಿದೇಶದಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಅಂದ್ಕೋತಿದ್ರೆ ತಕ್ಷಣಕ್ಕೆ ಅನುಕೂಲ ಆಗುವಂತಹ ರೀತಿಯಲ್ಲಿ, ಅಥವಾ ಈ ಹೊರದೇಶಕ್ಕೆ ಸಂಬಂಧಪಟ್ಟಿರುವಂತಹ ಎಕ್ಸ್ಪೋರ್ಟ್ ಬಿಸ್ನೆಸ್ ಅನ್ನ ಯಾರು ಮಾಡ್ತಾರೆ ಅಂಥವರಿಗೆ ಸ್ವಲ್ಪ ಅನುಕೂಲ ಆಗುವಂತಹ ರೀತಿಯಲ್ಲಿ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ, ಉನ್ನತ ವಿದ್ಯಾಭ್ಯಾಸವನ್ನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸೋಮಾರಿತನದಿಂದ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ, ಮತ್ತೆ 3ನೇ ಸ್ಥಾನ ಉಪಜಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಸ್ವಲ್ಪ ಅಣ್ಣ ತಮ್ಮಂದಿರ ಸ್ಥಾನದಲ್ಲಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ಸಹಜವಾಗಿ ಮೇಷರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ಈ ಸಂಕ್ರಮಣದಿಂದ ಮುಂದಿನ ಸಂಕ್ರಮಣದವರೆಗೆ ಮೇಷರಾಶಿಯವರಿಗೆ ಸ್ವಲ್ಪ 60% ಅನಿಷ್ಟ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಹಾಗಂದ ತಕ್ಷಣ ಇನ್ನ ಈ ವರ್ಷದಲ್ಲಿ ಏನು ಹಾಗಾದ್ರೆ ಒಳ್ಳೇದಾಗಲ್ವಾ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ.
ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರ ಕರ್ಕಾಟಕ ರಾಶಿಗೆ ಆದ ನಂತರ ಅವರಿಗೆ ಮೇಷರಾಶಿಯವರಿಗೆ ಸ್ವಲ್ಪ ಕೌಟುಂಬಿಕ ಸುಖ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಅಂದರೆ ಇಷ್ಟೆಲ್ಲ ಏನೇನೋ ಸಮಸ್ಯೆಗಳನ್ನು ಅವರು ಅನುಭವಿಸಿ ದುರ್ಘಟವಾಗಿರುವಂತಹ ಮಾರ್ಗದಲ್ಲಿ ಕ್ರಮಿಸಿ ಬಂದ ನಂತರದಲ್ಲಿ ಒಂದು ಸ್ವಲ್ಪ ಅವರಿಗೆ ಉಪಶಮನ ಆಗುವಂತಹ ಒಂದು ಯೋಗಗಳು ಅನ್ನುವಂಥದ್ದು ಜೂನ್ ತಿಂಗಳ ನಂತರದಲ್ಲಿ ಮೇಷರಾಶಿಯವರಿಗೆ ಸಹಜವಾಗಿ ಕಾಣಸಿಗತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಪ್ರಾರಂಭದಲ್ಲಿ ಸ್ವಲ್ಪ ಅನಿಷ್ಟ ಫಲಗಳು, ಕೆಲಸದ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ, ಕೌಟುಂಬಿಕವಾಗಿ ಸ್ವಲ್ಪ ನೆಮ್ಮದಿ ಇಲ್ಲದಿರುವಿಕೆ, ಆಮೇಲೆ ವಿದ್ಯಾರ್ಥಿಗಳಿಗೆ ತೊಂದರೆ, ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಸ್ವಲ್ಪ ತೊಂದರೆ ಉಂಟಾಗುವಂಥದ್ದು, ಇದೆಲ್ಲವೂ ಕೂಡ ಸಹಜವಾಗಿರುವಂತಹ ಒಂದು ಸಮಸ್ಯೆಗಳು. ಏನ್ ಮಾಡಬಹುದು ಮೇಷರಾಶಿಯವರು? ಮೇಷರಾಶಿಯವರು ಹೆಚ್ಚಾಗಿ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ಮಾಡುವಂಥದ್ದು, ಗಣಪತಿಯ ಆರಾಧನೆಯನ್ನ ಮಾಡುವಂಥದ್ದು ಅವರಿಗಿರುವಂತಹ ಸಮಸ್ಯೆಗಳನ್ನ ನಿವೃತ್ತಿ ಮಾಡುತ್ತದೆ. ಹಾಗಾಗಿ ಮೇಷರಾಶಿಯವರು ಯೋಚನೆಯನ್ನ ಮಾಡದೆ ಆಂಜನೇಯ ಸ್ವಾಮಿಯ ದರ್ಶನವನ್ನು ಶನಿವಾರದಂದು ಮಾಡುವಂಥದ್ದಾಗಿರಬಹುದು, ಆಂಜನೇಯ ಸ್ವಾಮಿಗೆ ಒಡೆಯ ಹಾರ, ವಿಳ್ಯದೆಲೆಯ ಹಾರ, ಎಕ್ಕದೆಲೆಯ ಹಾರ ಸಮರ್ಪಣೆಯನ್ನು ಮಾಡುವಂಥದ್ದು, ಗಣಪತಿಗೆ ವಿಶೇಷವಾಗಿ ನಿವೇದನೆ, ಗಣಪತಿಗೆ ನೈವೇದ್ಯವೇ ಅತ್ಯಂತ ಇಷ್ಟವಾಗಿರುವಂಥದ್ದು, ಅದರಲ್ಲೂ ಸಿಹಿ ಪದಾರ್ಥ ಏನೂ ಇಲ್ಲ ಅಂದ್ರೆ ತೆಂಗಿನಕಾಯಿ ಬೆಲ್ಲವನ್ನಾದರೂ ನೈವೇದ್ಯ ಮಾಡಿಸಿದ್ರೆ ಗಣಪತಿಯ ಅನುಗ್ರಹ ಅನ್ನುವಂಥದ್ದು ಬೇಗ ಪ್ರಾಪ್ತವಾಗುತ್ತೆ. ಇದೆರಡನ್ನ ಮಾಡೋದ್ರಿಂದ ಈ ವರ್ಷ ಒಂದ್ ಸ್ವಲ್ಪ ಅನುಕೂಲವಾಗಿರುತ್ತೆ ಮೇಷರಾಶಿಯವರಿಗೆ. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ಫಲಾಫಲ ಹೇಗಿದೆ ಅಂತ ನೋಡಿ. ವೃಷಭ ರಾಶಿಯವರಿಗೆ ನೋಡಿದ್ರೆ 9ರಲ್ಲಿ ರವಿಯ ಸಂಚಾರ, ಹಾಗಾಗಿ ತಂದೆಯ ಆರೋಗ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಉಂಟಾಗುವಂಥದ್ದು, ಕಾರಕೋ ಭಾವನಾಶಃ ಅಂತ ಹೇಳ್ತಾರೆ. ವೃಷಭ ರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುವಿನ ಬಲ ಇದೆ, 2ನೇ ಸ್ಥಾನದಲ್ಲಿ ಗುರು ಸಂಚಾರವನ್ನ ಮಾಡ್ತಿರುವಂಥದ್ದು. ಆದರೆ ಅಷ್ಟಮಾಧಿಪತಿಯಾಗಿ ದ್ವಿತೀಯ ಸ್ಥಾನಕ್ಕೆ ಸಂಚಾರವನ್ನ ಮಾಡ್ತಿರುವಂಥದ್ದು ಅಂದ್ರೆ ಯಾವುದು ಧರ್ಮವೋ ಯಾವುದು ವಿಹಿತವೋ ಅಂತ ಕಡೆ ಮಾಡಿರುವಂತಹ ಇನ್ವೆಸ್ಟ್ಮೆಂಟ್ ಆದ್ರೆ ನಡೆಯುತ್ತೆ, ಯಾವುದು ನಮಗೆ ಅಲ್ಲವೋ, ಯಾವುದು ಒಂದು ರೀತಿ ಹಾಕಿದ್ರೆ ದುಡ್ಡು ಬರುತ್ತೆ ಅನ್ನುವಂಥ ರೀತಿ ಗ್ಯಾಂಬ್ಲಿಂಗ್ ರೀತಿಯಾಗಿರುವಂತಹ ಒಂದು ವ್ಯವಹಾರಗಳು ಏನಾದ್ರು ಇದ್ರೆ ಅದೆಲ್ಲ ಸ್ವಲ್ಪ ತೊಂದರೆಯಾಗಿ ನಷ್ಟ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. 4ನೇ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರೋದ್ರಿಂದ ತಾಯಿಗೆ ತಂದೆಗೆ ಇಬ್ಬರಿಗೂ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ. ಜೂನ್ ತಿಂಗಳ ನಂತರ ಇರುವಂತಹ ಗುರುಬಲ ಅನ್ನುವಂಥದ್ದು ಸ್ವಲ್ಪ ವೀಕ್ ಆಗತ್ತೆ. ಹಾಗಾಗಿ ಜೂನ್ ತಿಂಗಳವರೆಗೆ ಗುರುಬಲ ಇದೆ, ಒಳ್ಳೇದಾಗತ್ತೆ. ಯಾವುದೇ ಕಾರಣಕ್ಕೂ ದುಡ್ಡನ್ನ ಖರ್ಚು ಮಾಡೋದರ ಮುಖಾಂತರ ನೀವು ಲಾಸ್ ಮಾಡ್ಕೋಬಾರದು. ಅಂದ್ರೆ ದುಡ್ಡನ್ನ ತುಂಬಾ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಅಂತ ಹೇಳ್ತಾ, ಇನ್ನ 4ನೇ ಸ್ಥಾನವನ್ನ ನಾವು ಸುಖ ಸ್ಥಾನ, ಕುಟುಂಬ ಸ್ಥಾನ, ಮಾತೃಸ್ಥಾನ, ವಾಹನ ಸ್ಥಾನ ಈ ರೀತಿ ಕರಿತೀವಿ. ಹಾಗಾಗಿ ವಾಹನದಲ್ಲಿ ಸಣ್ಣ ಪುಟ್ಟ ಬೀಳು ಏಳುಗಳಾಗುವಂತಹ ಸಾಧ್ಯತೆ ಜೂನ್ ತಿಂಗಳ ನಂತರದಲ್ಲಿ. ಅದಾದ ನಂತರದಲ್ಲಿ ಕೆಲಸದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿಯನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಕರ್ಮಸ್ಥಾನದಲ್ಲಿ ರಾಹು ಇದ್ರೂ ಕೂಡ ಗುರುವಿನ ದೃಷ್ಟಿ ಅನ್ನುವಂಥದ್ದು ರಾಹುವಿನ ಮೇಲೆ ಈಗ ಬಿದ್ದಿದೆ. ಕರ್ಮಕಾರಕನಾಗಿರುವಂತಹ ಕರ್ಮಾಧಿಪತಿಯಾಗಿರುವಂತಹ ಶನಿ ಏಕಾದಶದಲ್ಲಿ ಫಲವನ್ನ ಕೊಡ್ತಾ ಇದ್ದಾನೆ. ಹಾಗಾಗಿ ಶನಿ ಒಳ್ಳೆ ಫಲವನ್ನ ಕೊಡ್ತಾನೆ, ಪ್ರಾರಂಭದಲ್ಲಿ ಗುರುವು ಒಳ್ಳೆ ಫಲವನ್ನ ಕೊಡ್ತಾರೆ. ಏನೇ ಇದ್ರೂ ಕೂಡ ಒಂದು ರೀತಿ ಮಾನಸಿಕ ನೆಮ್ಮದಿ ಎನ್ನುವಂಥದ್ದು ಇರಲ್ಲ. ಒಂದು 60 ಭಾಗದಷ್ಟು ಶುಭ ಫಲಗಳನ್ನ ನಿರೀಕ್ಷಣೆಯನ್ನ ಮಾಡಬಹುದು, ಇನ್ನೊಂದು 40 ಭಾಗದಷ್ಟು ಮಿಶ್ರ ಫಲಗಳನ್ನ ನಿರೀಕ್ಷಣೆಯನ್ನ ವೃಷಭ ರಾಶಿಯವರು ಮಾಡಬಹುದಾಗಿದೆ. ಜೂನ್ ತಿಂಗಳ ನಂತರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡಿಬೇಕಾಗತ್ತೆ. ಗುರು ಬಲ ಇಲ್ಲ, ಇವಾಗಿರುವಂತಹ ರೀತಿ ಬಲ ಇದೆ ಅಂತ ಹೇಳಿ ಏನಾದ್ರು ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ತೊಂದರೆ ಉಂಟಾಗುವಂತಹ ಒಂದು ಸಾಧ್ಯತೆ ಈ ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. ಹಾಗಾಗಿ ವೃಷಭ ರಾಶಿಯವರು ವಿಶೇಷವಾಗಿ ಈ ಈಶ್ವರನ ಸನ್ನಿಧಾನದಲ್ಲಿ ಅಭಿಷೇಕ ಪೂಜಾದಿಗಳನ್ನು ಮಾಡಿಸುವಂಥದ್ದು, ಶಿವ ಮತ್ತೆ ದೇವಿ ಇರುವಂತಹ ಸನ್ನಿಧಾನದಲ್ಲಿ, ಶಿವಶಕ್ತಿಯರು ಇರುವಂತಹ ಸನ್ನಿಧಾನದಲ್ಲಿ ಪೂಜೆಯನ್ನ ಮಾಡಿಸುವಂಥದ್ದು ಉತ್ತಮ ಫಲವನ್ನ, ಅದರಲ್ಲೂ ಶುಕ್ರವಾರದಂದು ಮಾಡಿಸುವಂಥದ್ದು ತುಂಬಾ ಉತ್ತಮ ಫಲವನ್ನ ತಂದುಕೊಡುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ನೋಡಿದ್ರೆ 8ರಲ್ಲಿ ರವಿಯ ಸಂಚಾರ ಪ್ರಾರಂಭದಲ್ಲಿ, ಅದರ ಜೊತೆಗೆ ಜನ್ಮದಲ್ಲೇ ಇರುವಂತಹ ಗುರು, ಜನ್ಮದಲ್ಲಿ ಇರುವಂತಹ ಗುರು, ಕರ್ಮಸ್ಥಾನದಲ್ಲಿ ಇರುವಂತಹ ಶನಿ, ಪ್ರಾರಂಭದಲ್ಲಿ ಕೆಲಸದ ವಿಚಾರದಲ್ಲಿ ತುಂಬಾ ಸಮಸ್ಯೆಗಳು, ದೇಹದಲ್ಲಿ ಶೀತ ಪ್ರಕೋಪದಿಂದ ಆಗುವಂತಹ ಒಂದಷ್ಟು ಅನಾರೋಗ್ಯಗಳು, ಮತ್ತೆ ಬರೀ ಶೀತ ಮಾತ್ರ ಅಲ್ಲ, ವಾತ ಮತ್ತೆ ಶೀತ ಎರಡರ ಪ್ರಕೋಪದಿಂದ ಉಂಟಾಗಬಹುದಾಗಿರುವಂತಹ ಒಂದಷ್ಟು ಅನಾರೋಗ್ಯಗಳು. ಮತ್ತೆ ಈ ರವಿಯು ಕೂಡ ಅಗ್ನಿತತ್ವ ಆದ ಕಾರಣ ಒಂದು ರೀತಿ ಅವರ ದೇಹದಲ್ಲಿ ಡೈಜೆಷನ್ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು
ಮಿಥುನ ರಾಶಿಯವರಿಗೆ ಸಹಜವಾಗಿ ಇದೆ. ಮಿಥುನ ರಾಶಿಯವರಿಗೆ ಜನ್ಮದಲ್ಲಿ ಗುರು ಇದ್ದಾಗ ಕಳೆದ ಏಪ್ರಿಲ್ ತಿಂಗಳಿನಿಂದ ತುಂಬ ದುಃಖ ಸಮಸ್ಯೆಗಳನ್ನು ಅನುಭವಿಸ್ತಾ ಬಂದಿದ್ದಾರೆ. ಒಳ್ಳೆ ಕಡೆಗೆ ಹೋಗ್ತಿದ್ದಾರೆ ಮುಂದೆ, ಆದರೆ ಆ ಒಳ್ಳೆ ಕಡೆಗೆ ಹೋಗುವಂತಹ ಕ್ರಮಿಸ್ತಿರುವಂತಹ ಒಂದು ಮಾರ್ಗ ತುಂಬಾ ದುರ್ಘಟವಾಗಿದೆ. ಹಾಗಾಗಿ ಕಷ್ಟಪಟ್ಟು ಒಳ್ಳೆ ಒಂದು ಮೈಲ್ ಸ್ಟೋನ್ ರೀಚ್ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅದರ ಒಂದು ಅರ್ಧ ಭಾಗಕ್ಕಿಂತ ಹೆಚ್ಚು ಮುಗಿದಾಗಿದೆ. ಇನ್ನೊಂದು ಸ್ವಲ್ಪ ಭಾಗ, ಒಂದು 45 ಭಾಗ ಇನ್ನು ಉಳಿದಿದೆ. ಅಂದ್ರೆ ಇನ್ನು ಜೂನ್ ತಿಂಗಳಿನವರೆಗೆ ಅವರಿಗೆ ಇದೇ ರೀತಿಯಾಗಿರುವಂತಹ ಒಂದು ಫಲಗಳು ಅನ್ನುವಂಥದ್ದು ಇರುತ್ತೆ. ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದೇ ಮಿಥುನ ರಾಶಿಯವರಿಗೆ ಹೇಳಬಹುದು. ಹಾಗಾಗಿ ಮಿಥುನ ರಾಶಿಯವರು ಅವಶ್ಯವಾಗಿ ಗುರುವಿನ ಒಂದು ಶಾಂತಿಯನ್ನ ಮಾಡುವಂಥದ್ದು. ಶನಿಯ ಶಾಂತಿ, ಶನಿ ಕರ್ಮಕಾರಕನಾಗಿ ಕರ್ಮಸ್ಥಾನದಲ್ಲೇ ಬಂದ ಅಂತಾದ್ರೆ ಕರ್ಮವನ್ನ ಹಾಳು ಮಾಡ್ತಾನೆ. ಅಂದ್ರೆ ಏನರ್ಥ? ಮಾಡ್ತಿರುವಂತಹ ಉದ್ಯೋಗದಲ್ಲಿ ಬದಲಾವಣೆಯನ್ನು ತಂದು ಕೊಡುವಂಥದ್ದು ಈ ಒಂದು ಸ್ವಲ್ಪ ದಿವಸಗಳಿಂದ ನಡ್ಕೊಂಡು ಬರಬಹುದು, ಸಾಧ್ಯತೆ ಇದೆ. ಹಾಗಾಗಿ ಉದ್ಯೋಗದಲ್ಲಿ ಬದಲಾವಣೆಯನ್ನ ಉಂಟು ಮಾಡುವಂಥದ್ದು, ಅದರ ಜೊತೆಗೆ ಉದ್ಯೋಗದಲ್ಲಿ ಸಮಸ್ಯೆಗಳನ್ನ ಉಂಟು ಮಾಡುವಂಥದ್ದು, ಹೊಸದಾಗಿ ಬೇರೆ ಏನೋ ಬಿಸ್ನೆಸ್ ಅನ್ನ ಮಾಡೋಣ ಅನ್ನುವಂತಹ ರೀತಿ ತಾತ್ಕಾಲಿಕವಾಗಿ ಬುದ್ಧಿಯನ್ನ ಕೊಟ್ಟು ನಮ್ಮ ಜೀವನವನ್ನು ಸ್ವಲ್ಪ ಡೈವರ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಈ ಒಂದು ಯೋಗದಲ್ಲಿ ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಮಿಥುನ ರಾಶಿಯವರು ಇರಬೇಕು. ಮಿಥುನ ರಾಶಿಯವರು ಹೊಸದಾಗಿರುವಂತಹ ಕೆಲಸವನ್ನ ಮಾಡಬೇಕು ಅಂತಂದ್ರೆ ಜೂನ್ ತಿಂಗಳ ನಂತರ ಪ್ರಯತ್ನವನ್ನ ಮಾಡುವಂಥದ್ದು ಮಿಥುನ ರಾಶಿಯವರಿಗೆ ಶ್ರೇಯಸ್ಸು. ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳ ನಂತರದಲ್ಲಿ ಗುರುಬಲ ಉಂಟಾಗತ್ತೆ, ವಿವಾಹಾದಿ ಭಾಗ್ಯಗಳು ಅನ್ನುವಂಥದ್ದು ಸಿಗತ್ತೆ. ಅದರ ಜೊತೆಗೆ ಯಾಕಂದ್ರೆ ಸಪ್ತಮಾಧಿಪತಿಯಾಗಿ ದ್ವಿತೀಯದಲ್ಲಿ ಸಂಚಾರ, ಸಪ್ತಮ ಸ್ಥಾನವನ್ನು ನಾವು ಕಳತ್ರ ಸ್ಥಾನ, ವಿವಾಹ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಮಿಥುನ ರಾಶಿಯವರಿಗೆ ಯಾರಿಗೆ ವಿವಾಹ ಆಗಿಲ್ಲ ಅಂತ ಬಯಸ್ತಿರ್ತಕ್ಕಂಥವರಿಗೆ ಮದುವೆ ಆಗುವಂತಹ ಒಂದು ಸಾಧ್ಯತೆಗಳು ಅನ್ನುವಂಥದ್ದು ಈ ಮಿಥುನ ರಾಶಿಯವರಿಗೆ ಕಾಣಸಿಗತ್ತೆ. ಕಟಕ ರಾಶಿಯ ಫಲಾಫಲ ಹೇಗಿದೆ ಅಂತ? ಕರ್ಕಾಟಕ ರಾಶಿಯವರಿಗೆ ನಾವು ಹೇಳೋದಾದ್ರೆ ಈ ವರ್ಷ ಸ್ವಲ್ಪ ಸಮಸ್ಯೆ ಜಾಸ್ತಿ ಇರುವಂತದ್ದು ಕರ್ಕಾಟಕ ರಾಶಿಯವರಿಗೆ. ಬರೀ ಕರ್ಕಾಟಕದ ಜೊತೆಗೆ ಮತ್ತೊಂದು ರಾಶಿ ಮಕರ ರಾಶಿ. ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು, ಸಿಂಹರಾಶಿಯವರಿಗೂ ಸ್ವಲ್ಪ ಜಾಸ್ತಿ ಸಮಸ್ಯೆಗಳೇ. ಕರ್ಕಾಟಕ ರಾಶಿಯವರಿಗೆ ನಾವು ಹೇಳೋದಾದ್ರೆ ದ್ವಿತೀಯ ಸ್ಥಾನವನ್ನ ಕುಟುಂಬ ಸ್ಥಾನ, ಧನಸ್ಥಾನ ಅಂತ ಕರಿತೀವಿ. ಧನಸ್ಥಾನ ಮತ್ತು ದ್ವಿತೀಯ ಸ್ಥಾನದಲ್ಲಿ ಕೇತುವಿನ ಸಂಚಾರ ಇರುವಂಥದ್ದು. ಅಷ್ಟಮ ಸ್ಥಾನ ರಂಧ್ರಸ್ಥಾನ, ಕಳ್ಕೊಳ್ಳುವಂತಹ ಸ್ಥಾನ. ಅನಿಷ್ಟ ಸ್ಥಾನದಲ್ಲಿ ಮುಖ್ಯವಾಗಿರುವಂಥದ್ದು ಅಷ್ಟಮ ಸ್ಥಾನ, 8ನೇ ಮನೆ. ಹಾಗಾಗಿ 2 ಮತ್ತು 8ರಲ್ಲಿ ರಾಹುಕೇತುಗಳ ಸಂಚಾರ ಇರೋದ್ರಿಂದ ದುಡ್ಡು ಎಲ್ಲಿ ಬರುತ್ತೆ, ದುಡ್ಡು ಎಲ್ಲಿ ಹೋಗುತ್ತೆ ಗೊತ್ತೇ ಆಗಲ್ಲ ಕರ್ಕಾಟಕ ರಾಶಿಯವರಿಗೆ. ಬರಲ್ವಾ ಅಂದ್ರೆ ಬರಬಹುದು, ಆದ್ರೆ ಬಂದು ನಿಂತ್ಕೊಳ್ಳುತ್ತಾ ಖಂಡಿತ ಇಲ್ಲ. ಕರ್ಕಾಟಕ ರಾಶಿಯವರಿಗೆ ಆರ್ಥಿಕವಾಗಿ ನಷ್ಟ ಆಗುವಂತಹ ಸಾಧ್ಯತೆ. ರಾಹು 8ರಲ್ಲಿರೋದ್ರಿಂದ ರಾಹು ಇಲ್ಯೂಷನ್ ಅನ್ನ ಉಂಟು ಮಾಡುವಂತಹ ಗ್ರಹ. ಹಾಗಾಗಿ ದುರ್ಬುದ್ಧಿಯನ್ನ ಕೊಡ್ತಾನೆ. ಯಾರಿಗೋ ದುಡ್ಡು ಕೊಡೋಣ, ಅವ್ರು ನನಗೆ ಇಂಟ್ರೆಸ್ಟ್ ಕೊಡ್ತಾರೆ, ಅಲ್ಲಿಗೆ ಇಂಟ್ರೆಸ್ಟು ಮತ್ತೆ ಆ ಅಸಲು ಒಂದು ದುಡ್ಡನ್ನು ತಗೊಂಡು ವ್ಯಕ್ತಿ ಓಡಿ ಹೋಗ್ತಾರೆ. ಈ ರೀತಿಯಾಗಿರುವಂತಹ, ಅಂದ್ರೆ ನಾನು ಇದೊಂದು ಉದಾಹರಣೆಗೆ ಹೇಳಿದ್ದೆ. ಈ ರೀತಿ ಬೇರೆ ಬೇರೆ ಕಡೆ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡಿದ್ರೆ ನನಗೆ ಒಳ್ಳೇದಾಗತ್ತೆ ಅಂತ ನಿರೀಕ್ಷಣೆಯನ್ನ ಮಾಡಿ ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗೆ ಇದೆ. ದೇವಸ್ಥಾನದಲ್ಲಿ ಗುರು ಇರೋದ್ರಿಂದ ನಿದ್ರೆಯಲ್ಲಿ ತೊಂದರೆ ಆಗುವಂಥದ್ದು, ಸಹಜವಾಗಿ ಅನಾರೋಗ್ಯ ಬಂದು ಒಂದು ಸ್ವಲ್ಪ ದೊಡ್ಡದಾಗಿ ಬರಲ್ಲ, ಸಣ್ಣ ಪುಟ್ಟ ರೀತಿಯಲ್ಲೇ, ಆದರೆ ಸಣ್ಣ ಪುಟ್ಟ ರೀತಿಯಲ್ಲಿ ಅನಾರೋಗ್ಯ ನಿಮಿತ್ತವಾಗಿ ಹಣದ ವ್ಯಯ ಆಗುವಂತಹ ಸಾಧ್ಯತೆ, ಯಾರಿಗಾದರೂ ಕೊಟ್ಟರೆ ಅಥವಾ ಇನ್ವೆಸ್ಟ್ ಮಾಡಿದ್ರೆ ಕಳೆದುಕೊಳ್ಳುವಂತಹ ಸಾಧ್ಯತೆ, ಮಾತಿನಿಂದ ಕೆಟ್ಟವರಾಗುವಂತಹ ಸಾಧ್ಯತೆ, ಮಾತಾಡಿ ಬೇಡದೇ ಇರುವಂತಹ ಮಾತುಗಳು ಜಾಸ್ತಿಯಾಗಿ ಕುಟುಂಬದಲ್ಲಿ ಸ್ವಲ್ಪ ವೈಮನಸ್ಯಗಳು, ಬೇಜಾರಾಗುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಸಹಜವಾಗಿ ಕಾಣಿಸುತ್ತೆ. ಕರ್ಕಾಟಕ ರಾಶಿಯವರು ಅವಶ್ಯವಾಗಿ ರಾಹುಕೇತು ಶಾಂತಿಯನ್ನ ಮಾಡಬೇಕು. ರಾಹುಕೇತು ಶಾಂತಿಯನ್ನ ಮಾಡಲಿಕ್ಕೆ ಆದರೆ ಒಳ್ಳೆಯದು. ರಾಹುಕೇತು ಶಾಂತಿ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಕಾಳಹಸ್ತೇಶ್ವರನ ದರ್ಶನವನ್ನ ಮಾಡುವಂಥದ್ದು. ಅದೂ ಆಗ್ಲಿಲ್ಲ ಅಂದ ಪಕ್ಷದಲ್ಲಿ ಸುಬ್ರಹ್ಮಣ್ಯ ಮತ್ತೆ ಗಣಪತಿ ಎರಡೂ ದೇವರು ಒಂದೇ ಸನ್ನಿಧಾನದಲ್ಲಿ ಇರುವಂತಹ, ಒಂದೇ ದೇವಸ್ಥಾನದಲ್ಲಿ ಎರಡೂ ದೇವರನ್ನ ಇಟ್ಟು ಪೂಜೆಯನ್ನ ಮಾಡುವಂತಹ ದೇವಸ್ಥಾನಕ್ಕೆ ನಡೆದುಕೊಂಡು ಅಲ್ಲಿ ಪೂಜಾದಿಗಳನ್ನು ಮಾಡಿಸುವಂಥದ್ದು ತುಂಬಾ ವಿಶೇಷ ಫಲವನ್ನ ತಂದುಕೊಡಲಿದೆ. ಮತ್ತೆ
ನಾನು ಹೇಳುವಂಥದ್ದು ಎಲ್ಲರಿಗೂ ಅಯ್ಯೋ ಈ ರೀತಿ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಅಂತಂದ್ರೆ ಸಮಸ್ಯೆ ಆಗತ್ತಾ ಅಂತಲ್ಲ, ಅದನ್ನ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಎಚ್ಚರಿಕೆಯಿಂದ ಇರಬಹುದು. ಅದು ಬಹಳ ಮುಖ್ಯ. ಅಂದ್ರೆ ನಮಗೆ ಮುಂದೆ ಏನೋ ಸಮಸ್ಯೆ ಬರುತ್ತೆ, ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಗೊತ್ತಿತ್ತು ಅಂತ ಆದ್ರೆ ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು ಸುಲಭ. ಹಾಗಾಗಿ ಗ್ರಹಗಳನ್ನ ನೋಡಿಕೊಂಡು ಗ್ರಹಗಳು ಮನುಷ್ಯನ ಮೇಲೆ ಪರಿಣಾಮ ಕೊಡತ್ತಾ ಅಂತಂದ್ರೆ ಖಂಡಿತವಾಗಿ ಕೊಡತ್ತೆ. ನಮಗೆ ನಂಬಿಕೆ ಇಲ್ಲ, ನಾವಿದನ್ನ ನಂಬಲ್ಲ ಅಂತ ಹೇಳೋರ್ಗೂ ಅವರ ಗ್ರಹಗಳ ಫಲಗಳೇ ಅವ್ರು ಅನುಭವಿಸ್ತಾ ಇರ್ತಾರೆ. ಅದನ್ನು ಒಪ್ಕೊಳ್ಳೋ ಅಷ್ಟು ದೊಡ್ಡ ಮನಸ್ಸಿರ್ಬೇಕಷ್ಟೇ. ಆ ಗ್ರಹಗಳು ಯಾವುದರ ಮೇಲೆ ಪರಿಣಾಮವನ್ನ ಕೊಡ್ತಾರೆ ಅಂದ್ರೆ ನಮ್ಮ ಕರ್ಮಾನುಸಾರ ಫಲವನ್ನ ಕೊಡ್ತಾರೆ. ಹಾಗಾಗಿ ಈ ಕರ್ಕಾಟಕ ರಾಶಿಯವರು ಈ ರೀತಿಯಾಗಿರುವಂತಹ ಪರಿಹಾರಗಳನ್ನ ಮಾಡಿಕೊಳ್ಳುವಂಥದ್ದು ಸೂಕ್ತವಾಗತ್ತೆ. ಇನ್ನು ಸಿಂಹರಾಶಿಯವರಿಗೆ ನಾವು ನೋಡಿದ್ರೆ, ಸಿಂಹರಾಶಿಯವರಿಗೆ ಇಷ್ಟು ದಿವಸ ಗುರುಬಲ ಇರುತ್ತೆ. ಪ್ರಾರಂಭದಲ್ಲಿ ಗುರುಬಲ ಇದೆ, ಆದರೆ ಅಷ್ಟಮ ಶನಿ ಅಂತಂದ್ರೆ ಸಪ್ತಮಾಧಿಪತಿಯಾಗಿ ಅಷ್ಟಮಕ್ಕೆ, ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ಕುಟುಂಬ ಸ್ಥಾನ, ಗಂಡ ಹೆಂಡತಿಯನ್ನು ತೋರಿಸುವಂತಹ ಸ್ಥಾನ. ಹಾಗಾಗಿ ಸಪ್ತಮ ಸ್ಥಾನಾಧಿಪತಿಯಾಗಿರುವಂತಹ ಶನಿ 8ರಲ್ಲಿ ಸಂಚಾರ ಮಾಡಬೇಕಾದ್ರೆ ಕೌಟುಂಬಿಕವಾಗಿ ಮನಸ್ತಾಪಗಳು ಬರುವಂತಹ ಸಾಧ್ಯತೆ, ಕುಟುಂಬದಲ್ಲಿ ತೊಂದರೆಗಳು ಉಂಟಾಗತ್ತೆ. ಸಿಂಹರಾಶಿಯವರಿಗೆ ಜನ್ಮದಲ್ಲೇ ಕೇತು ಇರುವಂಥದ್ದು ಸ್ವಲ್ಪ ಅವರಿಗೆ ಒಂದು ರೀತಿ ಒಳ್ಳೆ ರೀತಿ ಮೋಟಿವೇಶನ್ ಅನ್ನೋ ತರದ್ದು ಕಾಣಸಿಗಲ್ಲ. ಸಹಜವಾಗಿ ಸಿಂಹರಾಶಿಯವರು ಯಾವ ರೀತಿ ಅಂತಂದ್ರೆ ಮಾಡಿದ್ದು ಸರಿ ಅಂತ ಅಂದ್ಕೊಳ್ಳುವಂತಹ ಒಂದು ಸ್ವಭಾವದವರು. ನಾನು ಏನ್ ಮಾಡ್ತೀನೋ ಅದು ಸರಿ, ನಾನ್ ಮಾಡಿದ್ದು ನಾನ್ ನಡೆದಿದ್ದೆ ದಾರಿ ಅಂತ ಸ್ವಲ್ಪ ಒಂದು ರೀತಿ ಹೆಚ್ಚು ಆತ್ಮವಿಶ್ವಾಸ ಇರುವಂಥವ್ರು. ಹಾಗಾಗಿ ಅವರಿಗೆ ಏನಾಗ್ತದೆ, ಅವರಿಗೆ ಆ ಮೋಟಿವೇಶನ್ ಅನ್ನೋ ಥರದ್ದು ಸ್ವಲ್ಪ ಕಡಿಮೆಯಾಗಿ ಅದರಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಸಿಂಹರಾಶಿಯವ್ರಿಗೆ ಕಾಣಸಿಗತ್ತೆ. ಸಿಂಹರಾಶಿಯವರು ಕುಟುಂಬವನ್ನ ಸರಿ ಮಾಡ್ಕೋಬೇಕು. ಕುಟುಂಬದಲ್ಲಿ ಬೇಡದೇ ಇರುವಂತಹ ಮಾತುಗಳು, ಯಾಕಂದ್ರೆ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ, ಸಪ್ತಮಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡ್ತಿರುವಂಥದ್ದು, ಸ್ವಲ್ಪ ಸಮಸ್ಯೆಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಪ್ರಾರಂಭದಲ್ಲಿ ಗುರುಬಲ ಇದೆ, ನಂತರದಲ್ಲಿ ಗುರುಬಲವೂ ಕೂಡ ವ್ಯಯಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಿರ್ತಾನೆ. ಕರ್ಕಾಟಕ ರಾಶಿ ಉಚ್ಚಸ್ಥಾನ ಗುರುವಿಗೆ. ಗುರು ಸಹಜವಾಗಿ ಎಲ್ಲರ ಮೇಲೆ ಒಳ್ಳೆ ಪರಿಣಾಮವನ್ನೇ ಕೊಡ್ತಾನೆ. ಆದರೆ ಸಿಂಹರಾಶಿಯವರಿಗೆ ವ್ಯಯಸ್ಥಾನ ಆದ ಕಾರಣ ತುಂಬ ಪ್ರಧಾನವಾಗಿ ಫಲವನ್ನ ಕೊಡುವಂತಹ 4 ಗ್ರಹಗಳಲ್ಲಿ 4 ಗ್ರಹರು ಅಶುಭ ಸ್ಥಾನದಲ್ಲಿ ಬರೋದ್ರಿಂದ, ರಾಹು, ಕೇತು, ಗುರು ಮತ್ತೆ ಶನಿ 4 ಜನರು ಕೂಡ ಸ್ವಲ್ಪ ಅಶುಭ ಸ್ಥಾನದಲ್ಲಿ ಬರೋದ್ರಿಂದ ಸಿಂಹರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವಶ್ಯವಾಗಿ ಕುಲದೇವರ ದರ್ಶನವನ್ನ ಮಾಡಬೇಕು. ಕುಲದೇವರ ದರ್ಶನ ಮತ್ತೆ ಕುಲದೇವರಿಗೆ ಪೂಜೆ, ದುರ್ಗಾ ಸಪ್ತಶತಿಯ ಒಂದು ಪಾರಾಯಣ ಪುರಶ್ಚರಣೆಯನ್ನ, ಆಂಜನೇಯ ಸ್ವಾಮಿಗೆ ನಿತ್ಯದಲ್ಲಿ ಒಂದು ಹನುಮಾನ್ ಚಾಲೀಸ ಪಾರಾಯಣ ಆಗಿರಬಹುದು, ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ದರ್ಶನ ಮಾಡುವಂಥದ್ದು, ಇದನ್ನ ಅವಶ್ಯವಾಗಿ ಸಿಂಹರಾಶಿಯವರು ಮಾಡಬೇಕಾಗತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದ್ರೆ, ಕನ್ಯಾ ರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಇರುವಂತಹ ಪರಿಸ್ಥಿತಿ ಹಾಗೇ ನಡ್ಕೊಂಡು ಹೋಗುತ್ತೆ. ಗುರುಬಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಪ್ರಾರಂಭದಲ್ಲಿ ಸ್ವಲ್ಪ ದುಃಖ, ಮದುವೆ ಆಗಬೇಕು ಅಂತ ನೋಡ್ತಿರ್ತಾರೆ, ಮದುವೆ ಸೆಟ್ ಆಗ್ತಿರಲ್ಲ. ಮತ್ತೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನ ಮಾಡಬೇಕು ಅಂತ ಯೋಚನೆ ಮಾಡಿರುವಂಥವ್ರಿಗೆ ಸೋಮಾರಿತನದಿಂದ ವಿದ್ಯಾಭ್ಯಾಸ ಇರಲ್ಲ. ಅದರ ಜೊತೆಗೆ ಕುಟುಂಬದಲ್ಲೂ ಸಣ್ಣ ಪುಟ್ಟ ವೈಮನಸ್ಯ, ಬೇರೆ ಏನೋ ಹೊಸದಾಗಿರುವಂತಹ ವೃತ್ತಿಯನ್ನ ಯೋಚನೆ ಮಾಡಬೇಕು ಅಂತ ಅಂದ್ಕೋತಿರ್ತಾರೆ, ಆಗಲ್ಲ. ಅದೆಲ್ಲವೂ ಕೂಡ ಈ ವರ್ಷಾರ್ಧದ ನಂತರದಲ್ಲಿ ಕೈಗೂಡುವಂತಹ ಸಾಧ್ಯತೆ. ಅವಶ್ಯವಾಗಿ ಏನ್ ಮಾಡಬೇಕು ಕನ್ಯಾ ರಾಶಿಯವರು ಅಂತಂದ್ರೆ, ಅವರಲ್ಲಿರುವಂತಹ ಸೋಮಾರಿತನವನ್ನ ಬಿಟ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ದೇ ಆದ್ರೆ, ಯಾಕಂದ್ರೆ ಶನಿ ಎಲ್ಲಿರ್ತಾನೋ ಆ ಸ್ಥಾನವನ್ನ ಮಂದ ಮಾಡ್ತಾನೆ ಅಂತ. ಹಾಗಾಗಿ ಸಪ್ತಮ ಸ್ಥಾನ ಕಳತ್ರ ಸ್ಥಾನ, ಅವನ ಮೇಲೆ ಗುರುವಿನ ದೃಷ್ಟಿ ಬರುವಂಥದ್ದು ಜೂನ್ ತಿಂಗಳ ನಂತರ. ಹಾಗಾಗಿ ಯಾರು ವಿವಾಹಾರ್ಥಿಗಳು ವಿವಾಹ ಅಪೇಕ್ಷೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಇದ್ರು ಅಂತಾದ್ರೆ ಈ ವರ್ಷ ಅವರಿಗೆ ವಿವಾಹ ಸೆಟ್ ಆಗುವಂತಹ ಯೋಗ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಪ್ರಾರಂಭದಲ್ಲಿ ಕೆಲಸದಲ್ಲಿ ಒಂದು ರೀತಿ ದುಃಖ, ಬೇಜಾರು, ಯಾಕೆ ಇದನ್ನು ಮಾಡ್ತಾ ಇದೀವಿ ಅನ್ನೋ ಥರದ್ದೊಂದು ಮನಸ್ಸಲ್ಲಿ ಇದ್ರೂ ಕೂಡ ಮುಂದಿನ ದಿನದಲ್ಲಿ ಕೆಲಸದಲ್ಲಿ ಒಳ್ಳೆ ಪ್ರಗತಿ, ಒಳ್ಳೆ ಕೀರ್ತಿ, ಒಳ್ಳೆ ಯಶಸ್ಸು ಅನ್ನುವಂಥದ್ದು ಈ ಕನ್ಯಾ ರಾಶಿಯವರಿಗೆ ಪ್ರಾಪ್ತವಾಗುವಂತಹ ಸಹಜ ಯೋಗ ಅನ್ನುವಂಥದ್ದು ಈ ವರ್ಷ ಸಿಗತ್ತೆ. ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟಗಳಿದ್ರು ಕೂಡ, ಅಶುಭ ಸ್ಥಾನ ಅಂತ ಅಲ್ಲದಿದ್ರು ಕೂಡ ಶುಭ ಸ್ಥಾನವೂ ಅಲ್ಲ, 7 ಮತ್ತೆ 10. ಹಾಗಾಗಿ ಪೂರ್ಣವಾಗಿ ಗುರು ಬಲ ಇದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಶನಿ ಅವರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ಕೆಲಸದಲ್ಲಿ ಪ್ರಮೋಷನ್ ಕೊಡುವಂಥದ್ದು ಅಥವಾ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಪೊಸಿಷನ್ ಅನ್ನ ಕೊಟ್ಟು ಕೆಲಸಕ್ಕೆ ಹೋಗುವಂತಹ ಒಂದು ಯೋಗವನ್ನ ಮಿಥುನ ರಾಶಿ, ಕನ್ಯಾ ರಾಶಿಯವರಿಗೆ ಕಾಣಸಿಗತ್ತೆ. ಇನ್ನು ತುಲಾ ರಾಶಿಯವರಿಗೆ ಈ ವರ್ಷ ನೋಡೋದಾದ್ರೆ ಸಂಕ್ರಾಂತಿಯಿಂದ ಈಚೆಗೆ
ತುಲಾ ರಾಶಿಯವರಿಗೆ 9ರಲ್ಲಿ ಗುರುವಿನ ಸಂಚಾರ ಪ್ರಾರಂಭದಲ್ಲಿ ಇರುವಂಥದ್ದು, 10ನೇ ಸ್ಥಾನಕ್ಕೆ ಗುರುವಿನ ಸಂಚಾರ ನಡೆಯುವಂಥದ್ದು, 6ರಲ್ಲಿ ಶನಿಯ ಸಂಚಾರ. ಒಂದು ರೀತಿ ಶುಭ ಫಲಗಳನ್ನೇ ಹೇಳಬಹುದು. ಕೆಲಸದಲ್ಲಿ ಹೊಸದಾಗಿರುವಂತಹ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆಯ ಫಲಗಳನ್ನು ಅನುಭವಿಸ್ತಾರೆ. ಒಳ್ಳೆ ರೀತಿಯಾಗಿರುವಂತಹ 5ರಲ್ಲಿ ರಾಹು ಇರೋದ್ರಿಂದ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರು ಅನ್ನುವಂಥದ್ದು ಅವ್ರಿಗೆ ನಿಲ್ಲದೇ ಇಲ್ಲ. ಮನಸ್ಸಿಗೆ ಏನೋ ಒಂದು ರೀತಿ ಹೀಗಾಗಬೇಕಾಗಿತ್ತು ಹಾಗಾಗಬೇಕಾಗಿತ್ತು ಅಂತ ಎಲ್ಲವನ್ನ ತುಲನೆ ಮಾಡಿ ನೋಡ್ತಾ ಇರ್ತಾರೆ. ಅಂದ್ರೆ ತುಲನೆ ಮಾಡೋದು ಅಂದ್ರೆ ತೂಗೋದು ಅಂತ. ಆ ತೂಗುತ್ತಾ ಇರ್ಬೇಕಾದ್ರೆ ಅವರ ಸಹಜವಾಗಿ ಅವರು ಸರಿಯಾಗಿ ತೂಗ್ಬಿಡ್ತಾರೆ ಎಲ್ಲರನ್ನು. ಅಂದ್ರೆ ಇದು ಇಷ್ಟಿದೆ ಅಂತಂದ್ರೆ ಅಷ್ಟೇ ಇರುತ್ತೆ ತುಲಾ ರಾಶಿಯವ್ರಿಗೆ. ಅಂತಹ ಒಂದು ಇಂಟ್ಯೂಷನ್ ಅನ್ನೋದು ಇರುತ್ತೆ. ಆದ್ರೆ ಸಹಜವಾಗಿ ಈ ವರ್ಷ ಅವರ ತುಲನೆ ಅನ್ನುವಂಥದ್ದು ಸರಿ ಹೋಗಲ್ಲ. ಯಾವ್ದನ್ನು ತುಲನೆ ಮಾಡ್ಲಿಕ್ಕೆ ಹೋಗ್ಬಾರ್ದು, ಆಯ್ತಲ್ವಾ. ಸ್ವಲ್ಪ ಮನಸ್ಸು ಬೇಜಾರಾಗುವಂಥದ್ದು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಜವಾಗಿ ತೊಂದರೆ ಆಗುವಂಥದ್ದು. ಅಂದ್ರೆ ಎಜುಕೇಶನ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರೋರು ಫಾರಿನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡು ಫಾರಿನ್ ಅಲ್ಲಿ ಮುಂದಿನ ಎಜುಕೇಶನ್ ಅನ್ನ ಮುಂದುವರಿಸಬೇಕು ಅಂತ ಅಂದ್ಕೊಂಡಿರೋರಿಗೆ ಸ್ವಲ್ಪ ತೊಂದರೆ ಉಂಟಾಗತ್ತೆ. ಅದಕ್ಕೆ ಹೊರತಾಗಿ ವೃತ್ತಿಗೆ ಬರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಕೆರಿಯರ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ, ಕೆರಿಯರ್ ಅಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಅಂತ ನಾ ಹೇಳ್ತಿಲ್ಲ, ಕೆರಿಯರಿಗೆ ಪೂರಕವಾಗಿರುವಂತಹ ರೀತಿ ಅವರ ಒಂದು ಪ್ರೊಫೈಲ್ ಅನ್ನು ಬಿಲ್ಡ್ ಮಾಡಲಿಕ್ಕೆ ತುಲಾ ರಾಶಿಯವರಿಗೆ ಈ ವರ್ಷ ಸೂಕ್ತವಾಗತ್ತೆ. ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಅದಾದ ನಂತರ 6 ತಿಂಗಳು ಸ್ವಲ್ಪ ಶ್ರಮವನ್ನ ಹಾಕಿದ್ರೆ ಒಳ್ಳೆಯ ರೀತಿಯಾಗಿರುವಂತಹ ಫಲವನ್ನ ತುಲಾ ರಾಶಿಯವರು ಅನುಭವಿಸ್ತಾರೆ. ತುಲಾ ರಾಶಿಯವರಿಗೆ ಒಟ್ಟಾರೆ ಹೇಳಬೇಕು ಅಂತಂದ್ರೆ ಶನಿಯ ಸಂಚಾರ ತುಂಬಾ ಚೆನ್ನಾಗಿದೆ. 6ರಲ್ಲಿ ಶನಿ ತುಂಬಾ ಒಳ್ಳೆ ಫಲವನ್ನ ಕೊಡ್ತಾನೆ. ಮತ್ತೆ 11ರಲ್ಲಿ ಕೇತು ಕೂಡ ಒಳ್ಳೆ ಫಲವನ್ನ ಕೊಡ್ತಾನೆ. ಬಾಧಾಸ್ಥಾನವೂ ಹೌದು, ಆದ್ರೆ ಕೇತು ಒಳ್ಳೆ ಫಲವನ್ನೇ ಕೊಡ್ತಾನೆ ಪಾಪಗ್ರಹ ಆದ ಕಾರಣ ತುಲಾ ರಾಶಿಯವರಿಗೆ ಒಳ್ಳೆ ಫಲವನ್ನ ನಿರೀಕ್ಷಣೆಯನ್ನ ಮಾಡಬಹುದು. ಖಂಡಿತ ಗುರುಜಿ. ಇನ್ನು ವೃಶ್ಚಿಕ ರಾಶಿಯ ಫಲಾಫಲ ಹೇಗಿದೆ ಅಂತ? ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಪ್ರಾರಂಭದಲ್ಲಿ ಅವರಿಗೆ 5ರಲ್ಲಿ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ 2 ಮತ್ತೆ ಅಷ್ಟಮ ಶನಿ ಇದೆಲ್ಲವೂ ಕೂಡ ಸ್ವಲ್ಪ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಪ್ರಾರಂಭದಲ್ಲಿ ಅವರಿಗೆ ಸ್ವಲ್ಪ ದೊಡ್ಡ ಸಮಸ್ಯೆಗಳೇ. ಯಾಕೆಂದ್ರೆ 8ರಲ್ಲಿ ಗುರುವಿನ ಬಲ ಇಲ್ಲ, ಶನಿಯ ಬಲ ಇಲ್ಲ, ರಾಹುವಿನ ಬಲ ಇಲ್ಲ, ಕೇತುವಿನ ಬಲ ಇಲ್ಲ, ಯಾವ ಗ್ರಹಗಳ ಬಲವೂ ಇಲ್ಲ. ವೃಶ್ಚಿಕ ರಾಶಿಯವರು ಒಂದ್ ರೀತಿ ನಮ್ಮ ಜೀವನದಲ್ಲಿ ಏನ್ ಮಾಡ್ಬೋದು, ಏನಾದ್ರು ಈ ವರ್ಷ ಒಳ್ಳೇದಾಗತ್ತಾ ಅಂತ ನಿರೀಕ್ಷಣೆ ಇಟ್ಕೊಂಡಿರುವಂತಹ ಪರಿಸ್ಥಿತಿ ಎಲ್ಲ ಇದ್ದಾರೆ. ಆದರೆ ಪಂಚಮಾಧಿಪತಿಯಾಗಿರುವಂತಹ ಗುರು 9ನೇ ಸ್ಥಾನದಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಗುರುವಿನ ಬಲ ಉಂಟು ಮಾಡ್ತಾನೆ, ಶನಿಯ ಮೇಲೆ ದೃಷ್ಟಿಯನ್ನ ಇಡ್ತಾನೆ. ಅವಾಗ ಮನಸ್ಸಿನಲ್ಲಿರುವಂತಹ ಒಂದಷ್ಟು ಕ್ಲೇಶಗಳು ನಿವೃತ್ತಿ ಆಗತ್ತೆ, ಮತ್ತೆ ವಿದ್ಯೆಯಲ್ಲಿರುವಂತಹ ತೊಂದರೆ ತೊಡಕುಗಳು ನಿವೃತ್ತಿ ಆಗತ್ತೆ. ಭೂಮಿಯ ವಿಚಾರದಲ್ಲಿ ಏನೋ ಪ್ರಯತ್ನಗಳು ಅನ್ನೋ ಥರದ್ದು ಮಾಡ್ತಿದ್ರು, ಪಿತ್ರಾರ್ಜಿತ ಆಸ್ತಿ ಇತ್ಯಾದಿಗಳು ಕೂಡ ಫಲ ಕೊಡುತ್ತೆ. ಎಲ್ಲದಕ್ಕಿಂತ ದೇವತಾರ್ಚನೆಯ ಪೂಜೆಯ ಪುನಸ್ಕಾರ ಪರಿಹಾರ ಇತ್ಯಾದಿಗಳನ್ನ ಮಾಡಿಕೊಂಡು ತನ್ಮೂಲಕ ಒಳ್ಳೆ ಫಲಗಳು ಸಿಗುವಂತಹ ಒಂದು ಸಾಧ್ಯತೆ ಈ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಕಾಣಸಿಗತ್ತೆ. ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರ್ಬೇಕು. ವೃಶ್ಚಿಕ ರಾಶಿಯವರು ಸ್ವಲ್ಪ ಸೀಕ್ರೆಟಿವ್, ಅವರು ಅಷ್ಟು ಎಕ್ಸ್ಪ್ರೆಸಿವ್ ಆಗಿರಲ್ಲ. ಅಂದ್ರೆ ಎಲ್ಲವನ್ನ ಸ್ವಲ್ಪ ಹೇಳುವಂತಹ ರೀತಿಯಲ್ಲಿ ಇರಲ್ಲ, ಸ್ವಲ್ಪ ಒಳಗಡೆನೆ ಬಚ್ಚಿಟ್ಕೊಳ್ಳುವಂತಹ ಒಂದು ಸ್ವಭಾವದವರು. ಅವರು ಸ್ವಲ್ಪ ಅವರ ಸಮಸ್ಯೆಗಳನ್ನ ಹೊರಗಡೆ ಹಾಕಿ ಅದಕ್ಕೆ ಬೇಕಾಗಿರುವಂತಹ ರೀತಿ ಸೂಕ್ತ ಪರಿಹಾರವನ್ನ ಮಾಡಿಕೊಂಡಿದ್ದೇ ಆಯ್ತು ಅಂತಾದ್ರೆ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ವರ್ಷ ಶುಭ ಫಲಗಳನ್ನೇ ನಿರೀಕ್ಷಣೆಯನ್ನ ಮಾಡಬಹುದಾಗಿದೆ. ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗತ್ತೆ. ಇನ್ನು ಧನುರಾಶಿಯವರಿಗೆ ಈ ವರ್ಷ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಗುರುವಿನ ಬಲ ಇದೆ. ಸೊ ಪ್ರಾರಂಭದಲ್ಲಿ ಈ ವರ್ಷ ಮದುವೆ ಆಗಬೇಕು ಅಂತ ಆರ್ಥಿಗಳು ಯಾರಿದ್ದಾರೆ ಅವರಿಗೆ ಮದುವೆ ಆಗುತ್ತೆ. ಮತ್ತೆ 4ನೇ ಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಶನಿಯ ಒಂದು ಯೋಗ ಇರೋದ್ರಿಂದ ಭೂಮಿ ಮಾಡಬೇಕು, ವಾಹನ ತಗೋಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ತಡೆನೆ. ಆದ್ರೆ ಮದುವೆ ಆಗೋ ತರದ್ದು ಇದೆಲ್ಲ ಆಗತ್ತೆ ಪ್ರಾರಂಭದಲ್ಲಿ. ಆಮೇಲೆ ಸ್ವಲ್ಪ ಆರ್ಥಿಕವಾಗಿ ನಷ್ಟ ಆಗುವಂತಹ ಸಾಧ್ಯತೆ ಅನ್ನುವಂಥದ್ದು ಇವರು ಈ ಧನುರಾಶಿಯವರಿಗೆ ಕಾಣಸಿಗತ್ತೆ. ಧನುರಾಶಿಯವರು ಸ್ವಲ್ಪ ಮಿಶ್ರ ಫಲಗಳು ಅಂತ ಹೇಳ್ಬೋದು, ಪೂರ್ಣವಾಗಿ ಶುಭ ಫಲಗಳು ಅಂತ ಹೇಳಲಿಕ್ಕಲ್ಲ. ಪ್ರಾರಂಭದಲ್ಲಿ ಒಳ್ಳೆ ಫಲಗಳನ್ನ ಅನುಭವಿಸ್ತಾರೆ, ಅಂತ್ಯದಲ್ಲಿ ಮಿಶ್ರ ಫಲವನ್ನ ಅನುಭವಿಸುವಂತ ಸಾಧ್ಯತೆ ಇದೆ. ಗುರು ಶಾಂತಿ ಅವಶ್ಯವಾಗಿ ಮಾಡಬೇಕು. 8ರಲ್ಲಿ ಗುರು ಸಂಚಾರ ಮಾಡಬೇಕಾದ್ರೆ ಅನಾರೋಗ್ಯವನ್ನ ಉಂಟು ಮಾಡ್ತಾನೆ. ಅದರಲ್ಲೂ ಈ ಡಯಾಬಿಟಿಸ್ಗೆ ಹತ್ರ ಇರತಕ್ಕಂಥವ್ರಿಗೆ ಡಯಾಬಿಟಿಸ್ ಬಂದೇ ಬಿಡುತ್ತೆ. ಆ ರೀತಿ ಆಗಿರುವಂತಹ ಫಲಗಳು. ಮತ್ತೆ ಅಜೀರ್ಣ ಸಂಬಂಧವಾಗಿ ಏನೇನು ಪ್ರಕೋಪಗಳಾಗ್ಬೋದು, ಅಜೀರ್ಣದ ಸಮಸ್ಯೆಯಿಂದ ದೇಹದಲ್ಲಿ ಏನೇನು ಸಮಸ್ಯೆಗಳು ಉಂಟಾಗ್ಬೋದು, ಇಂಟಿಗ್ರೇಟ್ ಆಗಿ ಅಜೀರ್ಣ ಇಂಟಿಗ್ರೇಟ್ ಆಗಿ ಏನೇನಾಗ್ಬೋದು ಆ ಎಲ್ಲ ಸಮಸ್ಯೆಗಳು ಕೂಡ ಧನುರಾಶಿಯವರಿಗೆ ಕಾಣಸಿಗತ್ತೆ. ಮಕರ ರಾಶಿಯವ್ರಿಗೆ ಹೇಳಬೇಕು ಅಂತಂದ್ರೆ ಒಂದ್ ರೀತಿ ಇದ್ದಂತಹ ಸಮಸ್ಯೆಗಳು ಜೂನ್ ತನಕ ಕಂಟಿನ್ಯೂ ಆಗತ್ತೆ. ಇರೋ ಪರಿಸ್ಥಿತಿ ಜೂನ್ ತನಕ ಹಾಗೆ ಇರುತ್ತೆ. ಜೂನ್ ನಂತರದಲ್ಲಿ ಭಗವಂತನ ಅನುಗ್ರಹದಿಂದ ಅವ್ರಿಗಿರುವಂತಹ ಎಷ್ಟೋ ಸಮಸ್ಯೆಗಳು ದೂರವಾಗತ್ತೆ. ಪ್ರಾರಂಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ದುಡ್ಡನ್ನ ಕೊಟ್ರೆ ಅಥವಾ ಹಣ ಹಾಕಿ ಯಾವ್ದಾದ್ರು ಬಿಸ್ನೆಸ್ ಅನ್ನ ಮಾಡಬೇಕು ಅಂದ್ರೆ ಸಮಸ್ಯೆ.
ಆಮೇಲೆ ಗುರುವಿನ ಬಲ ಇಲ್ಲ, ಹಾಗಾಗಿ ಷಷ್ಠಭವನೋಕ್ತಾಂಗೆಯ ವ್ರಣಸ್ಯೋದ್ಭವ ಅಂತ ಹೇಳೋ ರೀತಿಯಲ್ಲಿ ನಾಭಿ ಮತ್ತೆ ಕಟಿ ಭಾಗದಲ್ಲಿ, ಸೊಂಟ ಭಾಗದಲ್ಲಿ ನೋವು ಉಂಟಾಗುವಂತಹ, ಏನೋ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಅನ್ನುವಂಥದ್ದು ಈ ಮಕರ ರಾಶಿಯವರಿಗೆ ಕಾಣಸಿಗತ್ತೆ. ಈ ಮಕರ ರಾಶಿಯವರು ಜೂನ್ ತಿಂಗಳ ನಂತರದಲ್ಲಿ ಗುರುವಿನ ಸಂಚಾರ ಸಪ್ತಮಕ್ಕೆ ಆದ್ಮೇಲೆ ಅನ್ಕೊಂಡಂತಹ ಕೆಲಸಗಳೆಲ್ಲವೂ ಕೂಡ ಮುಂದುವರಿಯುತ್ತೆ. ಶನಿಯ ಬಲ, ಗುರುವಿನ ಬಲ ಎರಡೂ ಪ್ರಾಪ್ತವಾಗತ್ತೆ. ರಾಹುಕೇತುಗಳು ಸುಮ್ಮನೆ ಆಗ್ತಾರೆ, ಅವ್ರಿಗಿರುವಂತಹ ಸಮಸ್ಯೆಗಳನ್ನ ನಿವೃತ್ತಿ ಮಾಡ್ತಾರೆ. ಒಟ್ಟಾರೆ ಸ್ವಲ್ಪ ಪ್ರಾರಂಭದಲ್ಲಿ ಸಮಸ್ಯೆಗಳು ಅಂತ ಅನ್ಸಿದ್ರು ಕೂಡ ವರ್ಷಾರ್ಧದ ನಂತರದಲ್ಲಿ ತುಂಬಾ ಉತ್ತಮ ಫಲಗಳನ್ನ ಮಕರ ರಾಶಿಯವರು ಪಡಿಬಹುದು. ಇನ್ನು ಕುಂಭರಾಶಿಯವರಿಗೆ ಪ್ರಾರಂಭದಲ್ಲಿ ಗುರುಬಲ ಇದೆ. ಹೆಚ್ಚಾಗಿ ಯಾವ್ದಾದ್ರು ರಾಶಿಗಳನ್ನ ನೋಡ್ತಿದ್ದಾರೆ ಜನ ಅಂತಂದ್ರೆ ಕುಂಭರಾಶಿ. ಸೊ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಇರುವಂತಹ ಗುರು ರಾಹು, ಸಪ್ತಮದಲ್ಲಿ ಇರುವಂತಹ ಕೇತು, 2ನೇ ಸ್ಥಾನದಲ್ಲಿ ಇರುವಂತಹ ಶನಿ, ಮತ್ತೆ 5ರಲ್ಲಿದ್ದಂತಹ ಗುರು 6ರಲ್ಲಿ ಸಂಚಾರ ಮಾಡ್ತಾನೆ. ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಇಷ್ಟ ಹೇಗೋ ಒಂದು ವರ್ಷ ಗುರುಬಲ ಇತ್ತು, ಎಲ್ಲ ದುಡ್ಡು ಬರುವಂತದ್ ನಿಧಾನ, ಕುಟುಂಬದಲ್ಲಿ ಒಂದು ಮುಂದುವರಿಯೋ ತರದ್ ನಿಧಾನ, ಒಳ್ಳೇದಾಗ್ಬೇಕು ಅನ್ನೋದಕ್ಕೆಲ್ಲ ನಿಧಾನ ತಡೆಯಾಗಿ ತೊಂದರೆ ಆಗ್ತಾ ಇದೆ. ಮತ್ತೆ ಶನಿ ಅಂತ್ಯ ಫಲವನ್ನ ಕೊಡುವಂತಹ ಗ್ರಹ, ಹಾಗಾಗಿ ಶನಿ 7.5 ಬಿಟ್ಟು ಹೋಗ್ಬೇಕಾದ್ರೆ ತೊಂದರೆ ಕೊಟ್ಟು ಬಿಟ್ಟು ಹೋಗ್ತಾನೆ. ಎಚ್ಚರಿಕೆಯಿಂದ ಇರಬೇಕು. ಯಾರಿಗೆ ದುಡ್ಡು ಕೊಡೋದು, ಇನ್ವೆಸ್ಟ್ ಮಾಡೋದು, ಹೊಸ ಕೆಲಸವನ್ನ ಬದಲಾವಣೆ ಮಾಡೋದು, ಅಥವಾ ಕೆಲಸದಲ್ಲಿ ಏನಾದ್ರು ಸಮಸ್ಯೆ ಮಾಡ್ಕೊಳ್ತಿರೋದು, ಮಾತಾಡಿ ಕೆಟ್ಟವರಾಗೋ ತರದ್ದು ಎಲ್ಲ ಯೋಗಗಳು ಕೂಡ ಕುಂಭರಾಶಿಯವ್ರಿಗೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಸಮಾಧಾನವಾಗಿರಬೇಕು. ಆಂಜನೇಯ ಸ್ವಾಮಿಯನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು. ಅದರ ಜೊತೆಗೆ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ ಆರಾಧನೆ ಮಾಡಬೇಕು. ನದಿ ಸ್ನಾನ, ತೀರ್ಥ ಸ್ನಾನವನ್ನ ಮಾಡೋದ್ರಿಂದ ಕುಂಭರಾಶಿಯವರಿಗೆ ಉತ್ತಮ ಫಲಗಳು ಅನ್ನುವಂಥದ್ದು ಸಿಗತ್ತೆ. ಇನ್ನು ಮೀನರಾಶಿಯವರಿಗೆ ನೋಡೋದಾದ್ರೆ, ಮೀನರಾಶಿಯವರಿಗೆ ಈ ವರ್ಷ ಶುಭ ಫಲಗಳನ್ನೇ ಹೇಳ್ಬೋದು. ಯಾಕೆಂದ್ರೆ ಜನ್ಮದಲ್ಲಿ ಶನಿ ಇದ್ದಾನೆ, ಹಾಗಾಗಿ 7.5 ಮಧ್ಯಭಾಗದಲ್ಲಿ ಇರ್ತಾರೆ. ಈ ಕಳೆದ ವರ್ಷ ಎಲ್ಲ ಸಮಸ್ಯೆನೆ. ಈ ವರ್ಷಾರ್ಧದ ನಂತರದಲ್ಲಿ ಮೀನರಾಶಿಯವರಿಗೆ ಒಳ್ಳೆ ಫಲಗಳು. ಯಾಕೆಂದ್ರೆ ಗುರುವಿನ ಬಲ ಪಂಚಮ ಸ್ಥಾನದಲ್ಲಿ ಪ್ರಾಪ್ತವಾಗತ್ತೆ. ಹಾಗಾಗಿ ಮದುವೆ ಆಗಬೇಕು ಅಂತಂದ್ರೆ ಮದುವೆ ಆಗುವಂಥದ್ದು, ಮಕ್ಕಳಾಗಬೇಕು ಅಂದರೆ ಮಕ್ಕಳ ಯೋಗವನ್ನ ಕೊಡುವಂಥದ್ದು, ಮಕ್ಕಳಿಗೆ ಪ್ರಯತ್ನವನ್ನ ಮಾಡ್ತಿರತಕ್ಕಂತಹ ದಂಪತಿಗಳಿಗೆ ಮೀನರಾಶಿಯವರಿಗೆ ತುಂಬಾ ಒಳ್ಳೆ ಫಲಗಳು ನಿರೀಕ್ಷಣೆಯನ್ನು ಮಾಡಬಹುದು. ಅದರ ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಅಭಿವೃದ್ಧಿಯನ್ನ ಕೊಡುವಂತಹ ಒಂದು ಯೋಗ. ಪಂಚಮ ಸ್ಥಾನವನ್ನ ಪೂರ್ವ ಪುಣ್ಯ ಸ್ಥಾನ ಅಂತ ಕರಿತೀವಿ. ಹಾಗಾಗಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಎಲ್ಲವೂ ಕೂಡ ಒಂದು ರೀತಿ ಪಂಚಮ ಸ್ಥಾನದಲ್ಲಿ ಗುರು ಬಂದಾಗ ಎನ್ಕ್ಯಾಶ್ ಆಗತ್ತೆ ಅಂತ ತಿಳ್ಕೋಬಹುದು. ಹಾಗಾಗಿ 5ನೇ ಸ್ಥಾನದಲ್ಲಿ ಇರುವಂತಹ ಗುರು ಒಳ್ಳೆ ಫಲವನ್ನ ಕೊಡ್ತಾನೆ. ಪ್ರಾರಂಭದಲ್ಲಿ ಅಷ್ಟಾಗಿ ಗೊತ್ತಾಗ್ಲಿಲ್ಲ ಅಂತಂದ್ರೂ ಕೂಡ ವರ್ಷಾರ್ಧದ ನಂತರದಲ್ಲಿ ತುಂಬಾ ಉತ್ತಮ ಫಲವನ್ನ ಮೀನರಾಶಿಯವರು ಪಡಿಬಹುದು. ಮೀನರಾಶಿಯವರು ಕೂಡ ಉತ್ತಮ ಫಲಗಳು, ಸಹಜವಾಗಿ ಶುಭ ಫಲಗಳು ಅನ್ನುವಂಥದ್ದನ್ನ ಹೇಳ್ಬೋದು. ಒಟ್ಟಾರೆ 12 ರಾಶಿಗಳಿಗೆ ಈ 4 ಗ್ರಹಗಳ ಸಂಚಾರವನ್ನ, ರಾಹುಕೇತು, ಶನಿ ಮತ್ತೆ ಗುರು, ಈ 4 ಗ್ರಹಗಳ ಸಂಚಾರದಿಂದ ಬರಬಹುದಾಗಿರುವಂತಹ ಫಲಗಳನ್ನ ನಿರೀಕ್ಷಣೆಯನ್ನು ಮಾಡಿ ಹೇಳಿರುವಂಥದ್ದು. ಖಂಡಿತ ಗುರುಜಿ, ಇನ್ನು ಸಂಕ್ರಾಂತಿ ಹಬ್ಬದಂದು ನಮ್ಮ ವಾಹಿನಿಗೆ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷತೆ ಹಾಗೂ 12 ರಾಶಿಗಳ ಫಲಾಫಲಗಳ ಬಗ್ಗೆ ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.